ಜೀವನದಲ್ಲಿ ಎಲ್ಲವೂ ಇದ್ದರೂ ರಾತ್ರಿ ಕಣ್ಣು ಮುಚ್ಚಿದ ತಕ್ಷಣ ಮನಸ್ಸು ಮಾತ್ರ ನಿಲ್ಲುವುದಿಲ್ಲ. ಹಳೆಯ ನೆನಪುಗಳು, ಭವಿಷ್ಯದ ಭಯ, ಮಾಡಿದ ತಪ್ಪುಗಳು, ಬರಬೇಕಾದ ಹಣ, ಕುಟುಂಬದ ಚಿಂತೆ, ಆರೋಗ್ಯದ ಆತಂಕ ಇವೆಲ್ಲವೂ ಒಂದರ ಹಿಂದೆ ಒಂದಾಗಿ ಮನಸ್ಸಿನ ಬಾಗಿಲು ತಟ್ಟುತ್ತವೆ. ದೇಹ ಹಾಸಿಗೆಯ ಮೇಲೆ ಮಲಗಿರುತ್ತದೆ, ಆದರೆ ಮನಸ್ಸು 1000 ಮೈಲಿ ಓಡುತ್ತಿರುತ್ತದೆ. ಆಗಲೇ ನಿದ್ದೆ ನಮ್ಮನ್ನು ಬಿಟ್ಟು ದೂರ ಹೋಗುತ್ತದೆ. ಆದರೆ 1000 ವರ್ಷಗಳ ಹಿಂದೆ ಇದೇ ಸಮಸ್ಯೆಗೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಒಂದು ಅದ್ಭುತ ಪರಿಹಾರವನ್ನು ಹೇಳಿದ್ದಾರೆ. ಆ ಉಪದೇಶವನ್ನು ಅರ್ಥ ಮಾಡಿಕೊಂಡರೆ ಮನಸ್ಸಿನ ಗೊಂದಲ ಕಡಿಮೆಯಾಗುತ್ತದೆ, ಆತಂಕ ಕರಗುತ್ತದೆ, ಒಳಗೆ ಒಂದು ವಿಚಿತ್ರವಾದ ಶಾಂತಿ ಹುಟ್ಟುತ್ತದೆ. ಇಂದು ಆ ದಿವ್ಯ ಉಪದೇಶವನ್ನು ಕೇಳೋಣ. ರಾತ್ರಿ ನಿದ್ದೆ ಬಾರದಿರುವುದು ಕೇವಲ ದೇಹದ ಸಮಸ್ಯೆಯಲ್ಲ, ಅದು ಮನಸ್ಸಿನ ಆಯಾಸದ ಲಕ್ಷಣ. ದಿನವಿಡೀ ನಾವು ದೇಹದಿಂದ ಕೆಲಸ ಮಾಡುತ್ತೇವೆ, ಆದರೆ ಮನಸ್ಸು ಮಾತ್ರ ವಿಶ್ರಾಂತಿ ಪಡೆಯುವುದಿಲ್ಲ. ಯಾರಾದರೂ ನಮ್ಮನ್ನು ನೋಯಿಸಿದ ಮಾತು ನೆನಪಾಗುತ್ತದೆ, ನಾಳೆ ಏನಾಗಬಹುದು ಎಂಬ ಭಯ ಕಾಡುತ್ತದೆ, ನಾನು ಸರಿಯಾದ ನಿರ್ಧಾರ ತೆಗೆದುಕೊಂಡೇನಾ ಎಂಬ ಪ್ರಶ್ನೆ ಮತ್ತೆ ಮತ್ತೆ ಬರುತ್ತದೆ. ಇದೇ ಕಾರಣಕ್ಕೆ ಕಣ್ಣು ಮುಚ್ಚಿದರೂ ಮನಸ್ಸು ಎಚ್ಚರವಾಗಿರುತ್ತದೆ. ಅಂತಹ ಸಮಯದಲ್ಲಿ ಶ್ರೀಕೃಷ್ಣನು ಹೇಳುತ್ತಾರೆ, ಅಶಾಂತ ಮನಸ್ಸಿಗೆ ಸುಖವೂ ಇಲ್ಲ, ಶಾಂತಿಯೂ ಇಲ್ಲ. ಮನಸ್ಸು ಹೊರಗಿನ ಘಟನೆಗಳಿಗೆ ಅಂಟಿಕೊಂಡರೆ ಅದು ಯಾವತ್ತೂ ವಿಶ್ರಾಂತಿ ಪಡೆಯುವುದಿಲ್ಲ. ಇಂದು ಹಣದ ಚಿಂತೆ, ನಾಳೆ ಸಂಬಂಧಗಳ ಚಿಂತೆ, ಮತ್ತೊಂದು ದಿನ ಆರೋಗ್ಯದ ಚಿಂತೆ. ಸಮಸ್ಯೆಗಳು ಬದಲಾಗುತ್ತವೆ, ಆದರೆ ಚಿಂತೆ ಮಾತ್ರ ಹಾಗೆಯೇ ಉಳಿಯುತ್ತದೆ. ಆದ್ದರಿಂದ ಕೃಷ್ಣನು ಹೇಳುತ್ತಾನೆ, ನಡೆಯಬೇಕಾದದ್ದು ನಡೆಯುತ್ತದೆ, ನೀನು ನಿನ್ನ ಕರ್ತವ್ಯವನ್ನು ಮಾಡು, ಉಳಿದದ್ದನ್ನು ನನ್ನ ಮೇಲೆ ಬಿಡು. ಈ ಒಂದು ವಾಕ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಲಗಿದರೆ ಹೃದಯದ ಮೇಲಿರುವ ಭಾರ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗಲು ಆರಂಭಿಸುತ್ತದೆ. ಯೋಚಿಸಿ ನೋಡಿ, ನಾವು ಬದಲಾಯಿಸಲಾಗದ ವಿಷಯಗಳ ಬಗ್ಗೆ ಎಷ್ಟು ಸಮಯ ಯೋಚಿಸುತ್ತೇವೆ? ನಿನ್ನೆ ನಡೆದದ್ದನ್ನು ಬದಲಾಯಿಸಬಹುದೇ? ನಾಳೆ ಏನಾಗುತ್ತದೆ ಎಂದು ಸಂಪೂರ್ಣವಾಗಿ ತಿಳಿಯಬಹುದೇ? ಇಲ್ಲ. ಹಾಗಿದ್ದರೆ ಇಂದು ರಾತ್ರಿ ಯಾಕೆ ಆ ಚಿಂತೆಯ ಭಾರ ಹೊತ್ತು ಮಲಗಬೇಕು? ಕೃಷ್ಣನು ಹೇಳುತ್ತಾನೆ, ಈ ಕ್ಷಣದಲ್ಲಿ ಬದುಕು, ಏಕೆಂದರೆ ಜೀವನ ಎಂಬುದು ನಿನ್ನೆ ಅಲ್ಲ, ನಾಳೆಯೂ ಅಲ್ಲ, ಈ ಕ್ಷಣ ಮಾತ್ರ. ರಾತ್ರಿ ಮಲಗುವ ಮೊದಲು 1 ನಿಮಿಷ ಕಣ್ಣು ಮುಚ್ಚಿ ನಿಮ್ಮ ಮನಸ್ಸಿಗೆ ಹೇಳಿ, ಇಂದು ನಾನು ಮಾಡಿದಷ್ಟು ಮಾಡಿದ್ದೇನೆ, ಉಳಿದದ್ದನ್ನು ದೇವರಿಗೆ ಒಪ್ಪಿಸಿದ್ದೇನೆ, ಈಗ ನನ್ನ ಮನಸ್ಸಿಗೆ ವಿಶ್ರಾಂತಿ ಬೇಕು. ಈ ಒಂದು ಅಭ್ಯಾಸ ನಿಧಾನವಾಗಿ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ನಮ್ಮ ಹೆಚ್ಚಿನ ದುಃಖಗಳು ವಾಸ್ತವದಿಂದ ಬರುವುದಿಲ್ಲ, ಅವು ನಮ್ಮ ಕಲ್ಪನೆಯಿಂದ ಬರುತ್ತವೆ. ಇನ್ನೂ ಆಗದ ಘಟನೆಗಳನ್ನು ಮನಸ್ಸಿನಲ್ಲಿ 100 ಬಾರಿ ಅನುಭವಿಸುತ್ತೇವೆ. ಅದರಿಂದ ದೇಹಕ್ಕೆ ಆಯಾಸ, ಮನಸ್ಸಿಗೆ ಭಯ, ಕಣ್ಣಿಗೆ ನಿದ್ದೆಯಿಲ್ಲ. ಶ್ರೀಕೃಷ್ಣನು ಹೇಳುತ್ತಾರೆ, ಭಯವು ಅಜ್ಞಾನದಿಂದ ಹುಟ್ಟುತ್ತದೆ, ಜ್ಞಾನವು ಭಯವನ್ನು ಕರಗಿಸುತ್ತದೆ. ಆದ್ದರಿಂದ ರಾತ್ರಿ ಮಲಗುವ ಮೊದಲು ನಿಮ್ಮ ಸಮಸ್ಯೆಗಳ ಪಟ್ಟಿಯನ್ನು ನೆನಪಿಸಿಕೊಳ್ಳಬೇಡಿ, ದೇವರ ಆಶೀರ್ವಾದಗಳನ್ನು ನೆನಪಿಸಿಕೊಳ್ಳಿ. ಇಂದು ನೀವು ಉಸಿರಾಡುತ್ತಿದ್ದೀರಿ, ನಿಮ್ಮ ಹೃದಯ ಬಡಿತ ನಿಂತಿಲ್ಲ, ನಿಮಗೆ ಮತ್ತೊಂದು ದಿನ ಬದುಕುವ ಅವಕಾಶ ಸಿಕ್ಕಿದೆ. ಇದಕ್ಕಿಂತ ದೊಡ್ಡ ಆಶೀರ್ವಾದ ಇನ್ನೇನು ಬೇಕು? ಕೃತಜ್ಞತೆ ಇರುವ ಮನಸ್ಸಿನಲ್ಲಿ ಭಯ ಹೆಚ್ಚು ಕಾಲ ಉಳಿಯುವುದಿಲ್ಲ. ಇನ್ನೊಂದು ಮಹತ್ವದ ಉಪದೇಶವನ್ನು ಕೃಷ್ಣನು ಹೇಳುತ್ತಾನೆ, ನಿನ್ನನ್ನು ನೀನೇ ಗೆಲ್ಲು, ಆಗ ಜಗತ್ತೇ ನಿನ್ನ ಸ್ನೇಹಿತವಾಗುತ್ತದೆ. ನಿದ್ದೆ ಬರದಿರುವುದಕ್ಕೆ ಹೊರಗಿನ ಜಗತ್ತು ಕಾರಣವಲ್ಲ, ಒಳಗಿನ ಗೊಂದಲವೇ ಕಾರಣ. ಆದ್ದರಿಂದ ಪ್ರತಿದಿನ ರಾತ್ರಿ 5 ನಿಮಿಷ ಮೌನವಾಗಿ ಕುಳಿತು ಉಸಿರಾಟವನ್ನು ಗಮನಿಸಿ. ಆಳವಾಗಿ ಉಸಿರೆಳೆದುಕೊಳ್ಳಿ, ನಿಧಾನವಾಗಿ ಬಿಡಿ, ಮತ್ತೆ ಉಸಿರೆಳೆದುಕೊಳ್ಳಿ, ಬಿಡಿ. ಕೆಲವೇ ನಿಮಿಷಗಳಲ್ಲಿ ಮನಸ್ಸಿನ ವೇಗ ಕಡಿಮೆಯಾಗುತ್ತದೆ. ಅದೇ ಸಮಯದಲ್ಲಿ ಮನಸ್ಸಿನಲ್ಲಿ ಶ್ರೀಕೃಷ್ಣನ ಹೆಸರನ್ನು ಜಪಿಸಿ, ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರದೊಂದಿಗೆ ನಿಮ್ಮ ಚಿಂತೆಯನ್ನು ದೇವರ ಪಾದದಲ್ಲಿ ಇಟ್ಟುಬಿಡಿ. ನೀವು ಎಲ್ಲವನ್ನೂ ಒಬ್ಬರೇ ಹೊರುವ ಅಗತ್ಯವಿಲ್ಲ. ಕೆಲವೊಮ್ಮೆ ಬಿಡುವುದೇ ದೊಡ್ಡ ಶಕ್ತಿ. ಆತಂಕವನ್ನು ಹಿಡಿದುಕೊಂಡರೆ ಅದು ವಿಷವಾಗುತ್ತದೆ, ಅದನ್ನು ದೇವರಿಗೆ ಒಪ್ಪಿಸಿದರೆ ಅದು ಪ್ರಾರ್ಥನೆಯಾಗುತ್ತದೆ. ಇದನ್ನೇ ಗೀತೆ ನಮಗೆ ಕಲಿಸುತ್ತದೆ. ಇಂದು ರಾತ್ರಿ ಮಲಗುವ ಮೊದಲು ಒಂದು ನಿರ್ಧಾರ ಮಾಡಿ, ನಾನು ನನ್ನ ಭಯಕ್ಕಿಂತ ದೊಡ್ಡವನು, ನನ್ನ ಸಮಸ್ಯೆಗಳಿಗಿಂತ ದೇವರ ಕೃಪೆ ದೊಡ್ಡದು. ನಾನು ಶಾಂತಿಯಿಂದ ನಿದ್ರೆ ಮಾಡುತ್ತೇನೆ, ಏಕೆಂದರೆ ನನ್ನ ಜೀವನದ ಸಾರಥಿ ಶ್ರೀಕೃಷ್ಣ. ಮನಸ್ಸು ಕೃಷ್ಣನ ಮೇಲೆ ನೆಲೆಸಿದಾಗ ಭಯ ಕರಗುತ್ತದೆ, ಭಯ ಕರಗಿದಾಗ ಚಿಂತೆ ಕಡಿಮೆಯಾಗುತ್ತದೆ, ಚಿಂತೆ ಕಡಿಮೆಯಾದಾಗ ನಿದ್ದೆ ಸಹಜವಾಗಿ ಬರುತ್ತದೆ. ಆದ್ದರಿಂದ ಇಂದು ರಾತ್ರಿ ನಿಮ್ಮ ಮನಸ್ಸಿಗೆ ಒಂದೇ ಮಾತು ಹೇಳಿ, ಕೃಷ್ಣ, ನಾನು ಎಲ್ಲವನ್ನೂ ನಿನ್ನ ಕೈಗೆ ಒಪ್ಪಿಸಿದ್ದೇನೆ, ಈಗ ನನಗೆ ಶಾಂತಿಯುತ ನಿದ್ದೆ ಕೊಡು. ಆ ಶರಣಾಗತಿಯಲ್ಲೇ ನಿಜವಾದ ವಿಶ್ರಾಂತಿ ಇದೆ, ಆ ವಿಶ್ರಾಂತಿಯಲ್ಲೇ ನಿಜವಾದ ಸುಖ ಇದೆ, ಆ ಸುಖದಲ್ಲೇ ಜೀವನದ ನಿಜವಾದ ಸಂತೋಷ ಅಡಗಿದೆ. ಭಾಗ 2, ಮನಸ್ಸು ಏಕೆ ರಾತ್ರಿ ಮಾತ್ರ ಹೆಚ್ಚು ಯೋಚಿಸುತ್ತದೆ? ಶ್ರೀಕೃಷ್ಣನ ಉತ್ತರ. ಸ್ನೇಹಿತರೆ, ಒಂದು ಪ್ರಶ್ನೆ ನಿಮ್ಮನ್ನು ಕೇಳಬೇಕು. ನಿಮಗೆ ಗಮನಿಸಿದ್ದೀರಾ, ದಿನವಿಡೀ ನಾವು ಎಷ್ಟೇ ಕೆಲಸ ಮಾಡಿದರೂ, ಜನರ ಜೊತೆ ಮಾತನಾಡಿದರೂ, ನಗಿದರೂ, ಓಡಾಡಿದರೂ,
ರಾತ್ರಿ ಹಾಸಿಗೆಯಲ್ಲಿ ಮಲಗಿದ ತಕ್ಷಣ ಮನಸ್ಸು ಏಕಾಏಕಿ ಮಾತಾಡಲು ಆರಂಭಿಸುತ್ತದೆ. ಬೆಳಿಗ್ಗೆ ನೆನಪಾಗದ ವಿಷಯಗಳೇ ರಾತ್ರಿ ಒಂದೊಂದಾಗಿ ಕಣ್ಣ ಮುಂದೆ ಬರುತ್ತವೆ. 10 ವರ್ಷಗಳ ಹಿಂದೆ ಯಾರೋ ಆಡಿದ ಒಂದು ನೋಯಿಸುವ ಮಾತು, ನಾವು ಕಳೆದುಕೊಂಡ ಒಂದು ಅವಕಾಶ, ನಮಗೆ ಮೋಸ ಮಾಡಿದ ವ್ಯಕ್ತಿ, ಅಥವಾ ನಾಳೆ ಏನಾಗಬಹುದು ಎಂಬ ಭಯ, ಇವೆಲ್ಲವೂ ಒಂದರ ಹಿಂದೆ ಒಂದಾಗಿ ಮನಸ್ಸನ್ನು ಕಾಡುತ್ತವೆ. ಆಗ ನಾವು ಯೋಚಿಸುತ್ತೇವೆ, ನನಗೆ ಮಾತ್ರ ಹೀಗೆ ಯಾಕೆ ಆಗುತ್ತಿದೆ? ಆದರೆ ಭಗವದ್ಗೀತೆ ಹೇಳುವುದು ಬೇರೆ. ಶ್ರೀಕೃಷ್ಣನು ಹೇಳುತ್ತಾನೆ, ಮನಸ್ಸಿನ ಸ್ವಭಾವವೇ ಚಂಚಲತೆ. ಗಾಳಿಯನ್ನು ಕಟ್ಟಿಹಾಕುವುದು ಎಷ್ಟು ಕಷ್ಟವೋ ಮನಸ್ಸನ್ನು ನಿಯಂತ್ರಿಸುವುದು ಅಷ್ಟೇ ಕಷ್ಟ. ಅರ್ಜುನ ಕೂಡ ಇದೇ ಮಾತನ್ನು ಕೃಷ್ಣನಿಗೆ ಹೇಳುತ್ತಾನೆ. ಕೃಷ್ಣ, ಈ ಮನಸ್ಸು ತುಂಬಾ ಚಂಚಲವಾಗಿದೆ, ಇದನ್ನು ಹಿಡಿಯುವುದು ಗಾಳಿಯನ್ನು ಹಿಡಿಯುವುದಕ್ಕಿಂತ ಕಷ್ಟ. ಆಗ ಶ್ರೀಕೃಷ್ಣನು ನಗುತ್ತಾ ಹೇಳುತ್ತಾನೆ, ಹೌದು ಅರ್ಜುನ, ಮನಸ್ಸು ಚಂಚಲವೇ, ಆದರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದನ್ನು ಗೆಲ್ಲಬಹುದು. ಈ ಒಂದು ಉತ್ತರದಲ್ಲಿ ನಮ್ಮ ಜೀವನದ ದೊಡ್ಡ ರಹಸ್ಯ ಅಡಗಿದೆ. ನಮ್ಮ ಸಮಸ್ಯೆ ಮನಸ್ಸು ಯೋಚಿಸುವುದಲ್ಲ, ಮನಸ್ಸು ಯೋಚಿಸಿದ್ದನ್ನೇ ಸತ್ಯ ಎಂದು ನಂಬುವುದು. ಒಂದು ನಕಾರಾತ್ಮಕ ಆಲೋಚನೆ ಬಂದರೆ ಅದರ ಹಿಂದೆ ಇನ್ನೊಂದು ಬರುತ್ತದೆ, ನಂತರ ಇನ್ನೊಂದು. ಕೆಲವೇ ನಿಮಿಷಗಳಲ್ಲಿ ಮನಸ್ಸು ಭಯ, ಆತಂಕ ಮತ್ತು ದುಃಖದ ಕಾಡಿನಲ್ಲಿ ಕಳೆದು ಹೋಗುತ್ತದೆ. ಆದರೆ ನಿಜವಾಗಿಯೂ ಆ ಘಟನೆಗಳು ನಡೆಯುತ್ತಿವೆಯೇ? ಇಲ್ಲ, ಅವು ಕೇವಲ ಮನಸ್ಸಿನ ಕಲ್ಪನೆಗಳು. ಕೃಷ್ಣನು ಹೇಳುತ್ತಾನೆ, ನೀನು ನಿನ್ನ ಆಲೋಚನೆ ಅಲ್ಲ, ನೀನು ಆ ಆಲೋಚನೆಗಳನ್ನು ನೋಡುವ ಸಾಕ್ಷಿ. ಈ ಒಂದು ಸತ್ಯವನ್ನು ಅರ್ಥ ಮಾಡಿಕೊಂಡರೆ ಜೀವನವೇ ಬದಲಾಗುತ್ತದೆ. ರಾತ್ರಿ ಮಲಗುವಾಗ ಒಂದು ಭಯ ಬಂದರೆ ಅದರ ಜೊತೆ ಹೋರಾಡಬೇಡಿ, ಅದನ್ನು ಕೇವಲ ಗಮನಿಸಿ. ಮನಸ್ಸಿಗೆ ಹೇಳಿ, ಈ ಆಲೋಚನೆ ಬಂದಿದೆ, ಆದರೆ ಇದು ನಾನು ಅಲ್ಲ, ಇದು ಸ್ವಲ್ಪ ಸಮಯದಲ್ಲಿ ಹೋಗುತ್ತದೆ. ಹೇಗೆ ಆಕಾಶದಲ್ಲಿ ಮೋಡಗಳು ಬರುತ್ತವೆ ಮತ್ತು ಹೋಗುತ್ತವೆಯೋ ಹಾಗೆಯೇ ಆಲೋಚನೆಗಳು ಬರುತ್ತವೆ ಮತ್ತು ಹೋಗುತ್ತವೆ. ಆಕಾಶ ಮೋಡವಾಗುವುದಿಲ್ಲ, ಹಾಗೆಯೇ ಆತ್ಮವು ಚಿಂತೆಯಾಗುವುದಿಲ್ಲ. ಈ ಸತ್ಯವನ್ನು ತಿಳಿದವನು ಶಾಂತವಾಗಿರುತ್ತಾನೆ. ಇನ್ನೊಂದು ಅದ್ಭುತ ಉದಾಹರಣೆಯನ್ನು ಕೃಷ್ಣನು ನೀಡುತ್ತಾನೆ. ಸಮುದ್ರಕ್ಕೆ ಸಾವಿರಾರು ನದಿಗಳು ಸೇರುತ್ತವೆ, ಆದರೆ ಸಮುದ್ರ ತನ್ನ ಶಾಂತಿಯನ್ನು ಕಳೆದುಕೊಳ್ಳುವುದಿಲ್ಲ. ಅದೇ ರೀತಿ ಜ್ಞಾನಿಯ ಮನಸ್ಸಿಗೆ 1000 ಆಲೋಚನೆಗಳು ಬಂದರೂ ಅವನು ತನ್ನ ಶಾಂತಿಯನ್ನು ಕಳೆದುಕೊಳ್ಳುವುದಿಲ್ಲ. ಆದ್ದರಿಂದ ಇಂದಿನಿಂದ ಒಂದು ಅಭ್ಯಾಸ ಆರಂಭಿಸಿ. ರಾತ್ರಿ ಮಲಗುವ ಮೊದಲು ನಿಮ್ಮ ಮೊಬೈಲ್ ಅನ್ನು ದೂರವಿಡಿ. 5 ನಿಮಿಷ ಮೌನವಾಗಿ ಕುಳಿತು ಉಸಿರಾಟವನ್ನು ಗಮನಿಸಿ. ಪ್ರತಿಯೊಂದು ಉಸಿರಿನೊಂದಿಗೆ ಮನಸ್ಸಿನಲ್ಲಿ ನಿಧಾನವಾಗಿ ಹೇಳಿ, ಕೃಷ್ಣ, ನನ್ನ ಮನಸ್ಸಿಗೆ ಶಾಂತಿ ಕೊಡು. ನಂತರ ನಿಮ್ಮ ದಿನದ ಎಲ್ಲ ಚಿಂತೆಗಳನ್ನು ಒಂದೊಂದಾಗಿ ಶ್ರೀಕೃಷ್ಣನ ಪಾದದಲ್ಲಿ ಇಟ್ಟಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ನೀವು ಒಬ್ಬರೇ ಎಲ್ಲವನ್ನೂ ಹೊರುವ ಅಗತ್ಯವಿಲ್ಲ. ಕೆಲವೊಮ್ಮೆ ಬಿಡುವುದೇ ದೊಡ್ಡ ಜಯ. ಆ ಕ್ಷಣದಲ್ಲಿ ನಿಮ್ಮ ಮನಸ್ಸು ನಿಧಾನವಾಗಿ ಹಗುರವಾಗಲು ಆರಂಭಿಸುತ್ತದೆ. ನಿಮ್ಮ ಹೃದಯದ ಬಡಿತ ಶಾಂತವಾಗುತ್ತದೆ, ಕಣ್ಣುಗಳು ಸಹಜವಾಗಿ ಮುಚ್ಚಿಕೊಳ್ಳುತ್ತವೆ, ಏಕೆಂದರೆ ನೀವು ಈಗ ಸಮಸ್ಯೆಗಳೊಂದಿಗೆ ಮಲಗುತ್ತಿಲ್ಲ, ಶ್ರೀಕೃಷ್ಣನ ಮೇಲಿನ ನಂಬಿಕೆಯೊಂದಿಗೆ ಮಲಗುತ್ತಿದ್ದೀರಿ. ಭಾಗ 3, ಭಯ ಮತ್ತು ಆತಂಕವನ್ನು ಹೇಗೆ ಬಿಡಬೇಕು. ಭಗವದ್ಗೀತೆಯ ಅತ್ಯಂತ ಶಕ್ತಿಶಾಲಿ ಉಪದೇಶ. ಸ್ನೇಹಿತರೆ, ಒಮ್ಮೆ ನಿಮ್ಮ ಮನಸ್ಸನ್ನು ಕೇಳಿ ನೋಡಿ. ನೀವು ಇಂದು ಭಯಪಡುವ ವಿಷಯಗಳಲ್ಲಿ ಎಷ್ಟು ವಿಷಯಗಳು ನಿಜವಾಗಿಯೂ ನಡೆದಿವೆ? ಬಹುಶಃ ತುಂಬಾ ಕಡಿಮೆ. ಆದರೆ ನಡೆಯದೇ ಇರುವ ಘಟನೆಗಳ ಬಗ್ಗೆ ನಾವು ನೂರಾರು ಬಾರಿ ಭಯಪಡುತ್ತೇವೆ. ನಾಳೆ ಕೆಲಸ ಹೋದರೆ, ಹಣ ಸಾಕಾಗದಿದ್ದರೆ, ನಾನು ಸೋತರೆ, ನನಗೆ ಇಷ್ಟವಾದವರು ನನ್ನನ್ನು ಬಿಟ್ಟು ಹೋದರೆ. ಈ ಪ್ರಶ್ನೆಗಳು ನಿಧಾನವಾಗಿ ನಮ್ಮ ಮನಸ್ಸಿನೊಳಗೆ ಮನೆ ಮಾಡುತ್ತವೆ. ಅವು ನಮ್ಮ ಸಂತೋಷವನ್ನು ಕದಿಯುತ್ತವೆ, ರಾತ್ರಿ ನಿದ್ರೆಯನ್ನು ಕಸಿದುಕೊಳ್ಳುತ್ತವೆ, ಹಗಲಿನ ಶಾಂತಿಯನ್ನು ಕೂಡ ನಾಶ ಮಾಡುತ್ತವೆ. ಆದರೆ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನನ ಸ್ಥಿತಿಯೂ ಇದೇ ಆಗಿತ್ತು. ಅವನ ಕೈಯಲ್ಲಿದ್ದ ಗಾಂಡಿವ ನಡುಗುತ್ತಿತ್ತು, ದೇಹ ಬೆವರಿನಿಂದ ಒದ್ದೆಯಾಗಿತ್ತು, ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಮುಂದೆ ತನ್ನ ಬಂಧುಗಳು, ಗುರುಗಳು, ಸ್ನೇಹಿತರು ನಿಂತಿದ್ದರು. ಅವನ ಮನಸ್ಸು ಒಂದೇ ಪ್ರಶ್ನೆ ಕೇಳುತ್ತಿತ್ತು, ಈ ಯುದ್ಧವನ್ನು ನಾನು ಹೇಗೆ ಮಾಡಲಿ? ಆ ಸಮಯದಲ್ಲಿ ಶ್ರೀಕೃಷ್ಣನು ಅವನಿಗೆ ಒಂದು ಮಾತು ಹೇಳಿದನು. ಆ ಮಾತು ಕೇವಲ ಅರ್ಜುನನಿಗಲ್ಲ, ಇಂದು ರಾತ್ರಿ ಭಯದಿಂದ ನಿದ್ದೆ ಮಾಡಲಾಗದ ಪ್ರತಿಯೊಬ್ಬರಿಗೂ. ಭಯವು ನಿನ್ನ ನಿಜವಾದ ಶತ್ರು ಅಲ್ಲ, ಭಯಕ್ಕೆ ನೀನು ಕೊಡುವ ಅಧಿಕಾರವೇ ನಿನ್ನ ಶತ್ರು. ನಾವು ಬಹಳ ಬಾರಿ ಭಯವನ್ನು ಸತ್ಯ ಎಂದು ನಂಬಿಬಿಡುತ್ತೇವೆ. ಆದರೆ ಭಯವು ಭವಿಷ್ಯದ ಒಂದು ಕಲ್ಪನೆ ಮಾತ್ರ. ವಾಸ್ತವದಲ್ಲಿ ಈ ಕ್ಷಣದಲ್ಲಿ ನೀನು ಸುರಕ್ಷಿತವಾಗಿದ್ದೀಯಾ? ಈ ಕ್ಷಣದಲ್ಲಿ ನೀನು ಉಸಿರಾಡುತ್ತಿದ್ದೀಯಾ? ಈ ಕ್ಷಣದಲ್ಲಿ ದೇವರು ನಿನ್ನ ಜೊತೆ ಇದ್ದಾನೆ. ಹಾಗಿದ್ದರೆ ನಾಳೆಯ ಕಲ್ಪನೆಗಾಗಿ ಇಂದಿನ ಶಾಂತಿಯನ್ನು ಯಾಕೆ ಕಳೆದುಕೊಳ್ಳಬೇಕು? ಶ್ರೀಕೃಷ್ಣನು ಹೇಳುತ್ತಾನೆ, ಕರ್ತವ್ಯ ನಿನ್ನದು, ಫಲ ನನ್ನದು. ಈ ಒಂದು ವಾಕ್ಯವನ್ನು ಹೃದಯದಲ್ಲಿ ಇಟ್ಟುಕೊಂಡರೆ ಆತಂಕದ ಅರ್ಧ ಭಾರ ಇಳಿದು ಹೋಗುತ್ತದೆ. ಯಾಕೆಂದರೆ ಆತಂಕವು ಯಾವಾಗ ಹುಟ್ಟುತ್ತದೆ ಗೊತ್ತೇ? ನಾವು ಎಲ್ಲವನ್ನೂ ನಿಯಂತ್ರಿಸಬೇಕು ಎಂದು ಪ್ರಯತ್ನಿಸಿದಾಗ. ಆದರೆ ಸತ್ಯವೇನೆಂದರೆ, ನಾವು ನಮ್ಮ ಪ್ರಯತ್ನವನ್ನು ಮಾತ್ರ ನಿಯಂತ್ರಿಸಬಹುದು, ಫಲಿತಾಂಶವನ್ನು ಅಲ್ಲ. ಒಬ್ಬ ರೈತ ಬೀಜ ಬಿತ್ತುತ್ತಾನೆ, ನೆಲವನ್ನು ಉಳುಮೆ ಮಾಡುತ್ತಾನೆ,
ನೀರು ಹಾಕುತ್ತಾನೆ, ಆದರೆ ಮಳೆ ಸುರಿಯುವುದನ್ನು ಅವನು ನಿರ್ಧರಿಸಲಾರ. ಹಾಗೆಯೇ ನಾವು ನಮ್ಮ ಕರ್ತವ್ಯವನ್ನು ಮಾಡಬಹುದು, ಆದರೆ ಪ್ರತಿಯೊಂದು ಫಲಿತಾಂಶವನ್ನು ನಮ್ಮ ಇಚ್ಛೆಯಂತೆ ಮಾಡಲಾಗುವುದಿಲ್ಲ. ಇದನ್ನೇ ಅರ್ಥ ಮಾಡಿಕೊಂಡವನು ರಾತ್ರಿ ನೆಮ್ಮದಿಯಿಂದ ಮಲಗುತ್ತಾನೆ. ಅರ್ಥ ಮಾಡಿಕೊಳ್ಳದವನು ಇಡೀ ರಾತ್ರಿ ಚಿಂತೆಯೊಂದಿಗೆ ಎಚ್ಚರವಾಗಿರುತ್ತಾನೆ. ಇನ್ನೊಂದು ಆಳವಾದ ಸತ್ಯವನ್ನು ಕೃಷ್ಣನು ತಿಳಿಸುತ್ತಾನೆ. ಏನನ್ನು ಕಳೆದುಕೊಳ್ಳುವ ಭಯವಿದೆಯೋ ಅದು ಎಂದಿಗೂ ನಿನ್ನ ಶಾಶ್ವತ ಸ್ವತ್ತು ಅಲ್ಲ. ಹಣ ಬರುತ್ತದೆ, ಹೋಗುತ್ತದೆ, ಜನರು ಬರುತ್ತಾರೆ, ಕೆಲವರು ದೂರವಾಗುತ್ತಾರೆ, ಯಶಸ್ಸು ಬರುತ್ತದೆ, ಕೆಲವೊಮ್ಮೆ ಸೋಲು ಕೂಡ ಬರುತ್ತದೆ. ಆದರೆ ಇವೆಲ್ಲವೂ ಜೀವನದ ಅಲೆಗಳು. ಅಲೆಗಳು ಬದಲಾಗುತ್ತವೆ, ಆದರೆ ಸಮುದ್ರ ಬದಲಾಗುವುದಿಲ್ಲ. ಅದೇ ರೀತಿ ಪರಿಸ್ಥಿತಿಗಳು ಬದಲಾಗುತ್ತವೆ, ಆದರೆ ನಿನ್ನೊಳಗಿನ ಆತ್ಮ ಬದಲಾಗುವುದಿಲ್ಲ. ಅದನ್ನು ಯಾರೂ ನಾಶ ಮಾಡಲಾರರು. ಆದ್ದರಿಂದ ಕೃಷ್ಣನು ಹೇಳುತ್ತಾನೆ, ಆತ್ಮಕ್ಕೆ ಜನನವಿಲ್ಲ, ಸಾವಿಲ್ಲ, ಅದು ನಿತ್ಯ. ಈ ಸತ್ಯವನ್ನು ನಂಬಿದ ಕ್ಷಣದಿಂದ ಮನುಷ್ಯನ ದೊಡ್ಡ ಭಯ ಕರಗಲು ಆರಂಭಿಸುತ್ತದೆ. ಸ್ನೇಹಿತರೆ, ಇಂದು ರಾತ್ರಿ ನಿಮಗೆ ಭಯ ಬಂದರೆ ಅದರ ವಿರುದ್ಧ ಹೋರಾಡಬೇಡಿ. ಕೇವಲ ಕಣ್ಣು ಮುಚ್ಚಿ ಶ್ರೀಕೃಷ್ಣನನ್ನು ನೆನಪಿಸಿಕೊಳ್ಳಿ. ಮನಸ್ಸಿನಲ್ಲಿ ನಿಧಾನವಾಗಿ ಹೇಳಿ, ಕೃಷ್ಣ, ನನ್ನಿಂದ ಆಗಬೇಕಾದ ಪ್ರಯತ್ನವನ್ನು ನಾನು ಮಾಡಿದ್ದೇನೆ, ಈಗ ಉಳಿದದ್ದನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ಈ ಮಾತನ್ನು ಹೃದಯದಿಂದ ಹೇಳಿದರೆ ಮನಸ್ಸಿನಲ್ಲಿದ್ದ ಭಾರ ನಿಧಾನವಾಗಿ ಕರಗುತ್ತದೆ. ಏಕೆಂದರೆ ನಂಬಿಕೆ ಇರುವ ಜಾಗದಲ್ಲಿ ಭಯ ಹೆಚ್ಚು ಕಾಲ ಉಳಿಯುವುದಿಲ್ಲ. ದೇವರ ಮೇಲೆ ಸಂಪೂರ್ಣ ವಿಶ್ವಾಸ ಇಟ್ಟವನಿಗೆ ನಾಳೆಯ ಭಯ ಇರುವುದಿಲ್ಲ. ಯಾಕೆಂದರೆ ಅವನು ತಿಳಿದಿರುತ್ತಾನೆ, ಏನೇ ನಡೆದರೂ ಅದು ನನ್ನ ಒಳಿತಿಗಾಗಿಯೇ ನಡೆಯುತ್ತದೆ. ಆ ಒಂದು ನಂಬಿಕೆಯೇ ಆತಂಕದಿಂದ ಶಾಂತಿಯ ಕಡೆಗೆ ಕರೆದೊಯ್ಯುವ ಮೊದಲ ಹೆಜ್ಜೆ. ಭಾಗ 4. ಭೂತಕಾಲದ ನೋವನ್ನು ಹೇಗೆ ಮರೆಯಬೇಕು? ಶ್ರೀಕೃಷ್ಣನ ಜೀವನ ಬದಲಿಸುವ ಉತ್ತರ. ಸ್ನೇಹಿತರೆ, ಒಂದು ಪ್ರಶ್ನೆಯನ್ನು ನಿಮ್ಮ ಮನಸ್ಸಿಗೆ ಕೇಳಿ. ಈ ಕ್ಷಣದಲ್ಲಿ ನಿಮ್ಮ ಹೃದಯವನ್ನು ಹೆಚ್ಚು ನೋಯಿಸುತ್ತಿರುವುದು ನಿಜವಾಗಿಯೂ ಇಂದಿನ ಸಮಸ್ಯೆಯೇ, ಅಥವಾ ವರ್ಷಗಳ ಹಿಂದೆ ನಡೆದ ಯಾವುದೋ ಒಂದು ಘಟನೆ ಇನ್ನೂ ನಿಮ್ಮ ಮನಸ್ಸನ್ನು ಬಿಡದೆ ಕಾಡುತ್ತಿದೆಯೇ? ಬಹಳ ಜನರ ಜೀವನದಲ್ಲಿ ಇಂದಿನ ದುಃಖಕ್ಕಿಂತ ಭೂತಕಾಲದ ನೆನಪುಗಳೇ ಹೆಚ್ಚು ನೋವು ಕೊಡುತ್ತವೆ. ಯಾರೋ ನಮ್ಮನ್ನು ಮೋಸ ಮಾಡಿರಬಹುದು, ನಾವು ತುಂಬಾ ನಂಬಿದ ವ್ಯಕ್ತಿಯೇ ನಮ್ಮ ಹೃದಯ ಒಡೆದಿರಬಹುದು, ಯಾರೋ ಹೇಳಿದ ಒಂದು ಕಟುವಾದ ಮಾತು ಇಂದಿಗೂ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿರಬಹುದು, ಅಥವಾ ನಮ್ಮ ಜೀವನದ ದೊಡ್ಡ ಕನಸು ಒಮ್ಮೆ ಕುಸಿದು ಹೋಗಿರಬಹುದು. ನೋಡಿ, ಘಟನೆ ಆಗಿ ಬಹಳ ವರ್ಷಗಳಾಗಿರಬಹುದು, ಆದರೆ ಆ ನೆನಪು ಮಾತ್ರ ಇನ್ನೂ ಹೊಸ ಗಾಯದಂತೆ ನೋವು ಕೊಡುತ್ತದೆ. ಏಕೆ ಗೊತ್ತೇ? ಏಕೆಂದರೆ ಘಟನೆ ಮುಗಿದಿದೆ, ಆದರೆ ಅದನ್ನು ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬದುಕಿಸುವುದನ್ನು ನಾವು ಇನ್ನೂ ನಿಲ್ಲಿಸಿಲ್ಲ. ಇದನ್ನೇ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಅತ್ಯಂತ ಆಳವಾಗಿ ಅರ್ಥ ಮಾಡಿಸುತ್ತಾನೆ. ಅವನು ಹೇಳುತ್ತಾನೆ, ಹೋದದ್ದನ್ನು ಹಿಡಿದುಕೊಂಡು ಬದುಕುವವನು ಇಂದಿನ ಜೀವನವನ್ನೇ ಕಳೆದುಕೊಳ್ಳುತ್ತಾನೆ. ಇದನ್ನು ಸ್ವಲ್ಪ ಆಳವಾಗಿ ಯೋಚಿಸಿ. ನಿನ್ನೆ ಕಳೆದಿದೆ, ಅದನ್ನು ಬದಲಾಯಿಸಲು ಈ ಜಗತ್ತಿನ ಯಾವ ಶಕ್ತಿಗೂ ಸಾಧ್ಯವಿಲ್ಲ. ಹಾಗಿದ್ದರೆ ನಮ್ಮ ಇಂದಿನ ಸಂತೋಷವನ್ನು ನಿನ್ನೆಗಾಗಿ ಯಾಕೆ ತ್ಯಾಗ ಮಾಡಬೇಕು? ಕುರುಕ್ಷೇತ್ರದಲ್ಲಿ ಅರ್ಜುನನಿಗೂ ಇದೇ ಸಮಸ್ಯೆ ಇತ್ತು. ಅವನು ಹಳೆಯ ಸಂಬಂಧಗಳನ್ನು ನೆನಪಿಸಿಕೊಂಡ. ಇವರು ನನ್ನ ಗುರುಗಳು, ಇವರು ನನ್ನ ಬಂಧುಗಳು, ಇವರು ನನ್ನ ಬಾಲ್ಯದ ಸ್ನೇಹಿತರು. ಆ ನೆನಪುಗಳ ಭಾರವೇ ಅವನ ಕೈಯನ್ನು ನಡುಗಿಸಿತು. ಆಗ ಶ್ರೀಕೃಷ್ಣನು ಅವನಿಗೆ ಒಂದು ಅದ್ಭುತ ಸತ್ಯವನ್ನು ಹೇಳಿದನು. ಜ್ಞಾನಿಯು ಹೋದದ್ದಕ್ಕಾಗಿ ಶೋಕ ಮಾಡುವುದಿಲ್ಲ, ಬರಲಿರುವುದಕ್ಕಾಗಿ ಭಯಪಡುವುದಿಲ್ಲ. ಏಕೆಂದರೆ ಅವನಿಗೆ ಗೊತ್ತು, ಜೀವನ ನದಿಯಂತೆ ಹರಿಯುತ್ತಿರುತ್ತದೆ. ನದಿ ಎಂದಿಗೂ ಹಿಂದಕ್ಕೆ ಹರಿಯುವುದಿಲ್ಲ, ಹಾಗೆಯೇ ಜೀವನವು ಹಿಂದಕ್ಕೆ ಹೋಗುವುದಿಲ್ಲ. ಆದ್ದರಿಂದ ಹಳೆಯ ನೋವಿನ ದಡದಲ್ಲಿ ನಿಂತುಕೊಳ್ಳಬೇಡ, ಹೊಸ ಜೀವನದ ಕಡೆ ನಡೆಯಲು ಆರಂಭಿಸು. ಸ್ನೇಹಿತರೆ, ನಮ್ಮ ಮನಸ್ಸು ಹಳೆಯ ಗಾಯಗಳನ್ನು ಏಕೆ ಬಿಡುವುದಿಲ್ಲ ಗೊತ್ತೇ? ಏಕೆಂದರೆ ನಾವು ಆ ಘಟನೆಗಳನ್ನು ನಮ್ಮ ಗುರುತಾಗಿ ಮಾಡಿಕೊಂಡಿದ್ದೇವೆ. ನನ್ನ ಜೊತೆ ಹೀಗಾಯಿತು, ನನ್ನನ್ನು ಮೋಸ ಮಾಡಿದರು, ನಾನು ಸೋತೆ. ಈ ವಾಕ್ಯಗಳನ್ನು ನಾವು ನೂರಾರು ಬಾರಿ ಹೇಳಿಕೊಂಡಿದ್ದೇವೆ. ಆದರೆ ಇಂದು ಒಂದು ಹೊಸ ವಾಕ್ಯವನ್ನು ಹೇಳಿ. ಆ ಘಟನೆ ನನ್ನ ಜೀವನದ ಒಂದು ಅಧ್ಯಾಯ ಮಾತ್ರ, ನನ್ನ ಸಂಪೂರ್ಣ ಜೀವನವಲ್ಲ. ಈ ಒಂದು ಆಲೋಚನೆ ನಿಮ್ಮೊಳಗೆ ಹೊಸ ಶಕ್ತಿಯನ್ನು ಹುಟ್ಟಿಸುತ್ತದೆ. ಒಂದು ಮರವನ್ನು ನೋಡಿ, ಪ್ರತಿ ವರ್ಷ ಅದರ ಹಳೆಯ ಎಲೆಗಳು ಉದುರುತ್ತವೆ. ಮರ ಎಂದಿಗೂ ಅಳುವುದಿಲ್ಲ, ನನ್ನ ಎಲೆಗಳು ಹೋದವು ಎಂದು ದುಃಖಪಡುವುದಿಲ್ಲ. ಏಕೆಂದರೆ ಅದಕ್ಕೆ ಗೊತ್ತು, ಹೊಸ ಋತು ಬಂದಾಗ ಹೊಸ ಎಲೆಗಳು ಬರುತ್ತವೆ. ಹಾಗೆಯೇ ನಿಮ್ಮ ಜೀವನದಲ್ಲೂ ಕೆಲವು ಜನರು ಹೋಗಿರಬಹುದು, ಕೆಲವು ಅವಕಾಶಗಳು ಕಳೆದು ಹೋಗಿರಬಹುದು, ಕೆಲವು ಕನಸುಗಳು ಮುರಿದು ಬಿದ್ದಿರಬಹುದು. ಆದರೆ ಅದರಿಂದ ನಿಮ್ಮ ಜೀವನ ಮುಗಿದಿಲ್ಲ. ದೇವರು ಒಂದು ಬಾಗಿಲು ಮುಚ್ಚಿದರೆ ಮತ್ತೊಂದು ಬಾಗಿಲು ತೆರೆಯಲು ಈಗಾಗಲೇ ಸಿದ್ಧತೆ ಮಾಡಿರುತ್ತಾನೆ. ಆದರೆ ನಾವು ಹಳೆಯ ಮುಚ್ಚಿದ ಬಾಗಿಲನ್ನೇ ನೋಡುತ್ತಾ ನಿಂತರೆ ಹೊಸ ಬಾಗಿಲು ಕಾಣುವುದೇ ಇಲ್ಲ. ಇದಕ್ಕಾಗಿಯೇ ಶ್ರೀಕೃಷ್ಣನು ಹೇಳುತ್ತಾನೆ, ಬದಲಾವಣೆಯೇ ಈ ಜಗತ್ತಿನ ಶಾಶ್ವತ ನಿಯಮ. ಹಾಗಿದ್ದರೆ ನೋವು ಕೂಡ ಶಾಶ್ವತವಲ್ಲ, ಕಣ್ಣೀರು ಶಾಶ್ವತವಲ್ಲ, ಸೋಲು ಶಾಶ್ವತವಲ್ಲ. ಇಂದು ನಿಮ್ಮ ಹೃದಯದಲ್ಲಿ ಇರುವ ಗಾಯವು ಒಂದು ದಿನ ನೆನಪಾಗಿ ಉಳಿಯುತ್ತದೆ.
ಆದರೆ ಅದಕ್ಕಾಗಿ ನೀವು ಹಿಂದೆ ಒಂದು ನಿರ್ಧಾರ ಮಾಡಬೇಕು. ರಾತ್ರಿ ಮಲಗುವ ಮೊದಲು ಕಣ್ಣು ಮುಚ್ಚಿ ನಿಮ್ಮನ್ನು ನೋಯಿಸಿದ ಎಲ್ಲರನ್ನೂ ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ. ನಂತರ ನಿಧಾನವಾಗಿ ಹೇಳಿ, ನಾನು ನಿಮ್ಮನ್ನು ಕ್ಷಮಿಸುತ್ತೇನೆ. ನಿಮ್ಮನ್ನು ಅಲ್ಲ, ನನ್ನ ಮನಸ್ಸನ್ನು ಬಿಡುಗಡೆ ಮಾಡುತ್ತಿದ್ದೇನೆ. ಕ್ಷಮಿಸುವುದು ಎಂದರೆ ಅವರು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವುದು ಅಲ್ಲ. ಕ್ಷಮಿಸುವುದು ಎಂದರೆ ಆ ನೋವಿನ ಸರಪಳಿಯಿಂದ ನಿಮ್ಮ ಆತ್ಮವನ್ನು ಮುಕ್ತಗೊಳಿಸುವುದು. ಆ ಕ್ಷಣದಲ್ಲಿ ನಿಮ್ಮ ಹೃದಯ ಹಗುರವಾಗುತ್ತದೆ, ಮನಸ್ಸು ಶಾಂತವಾಗುತ್ತದೆ. ಆ ಶಾಂತಿಯಲ್ಲೇ ನಿಜವಾದ ನಿದ್ರೆ ಇದೆ. ಆ ನಿದ್ರೆಯಲ್ಲೇ ಹೊಸ ಬೆಳಗಿನ ಆರಂಭ ಇದೆ. ಭಾಗ 5: ಭವಿಷ್ಯದ ಚಿಂತೆಯನ್ನು ಹೇಗೆ ಗೆಲ್ಲಬೇಕು. ನಾಳೆಯ ಭಯವನ್ನು ದೂರ ಮಾಡಿದ ಶ್ರೀಕೃಷ್ಣನ ಉಪದೇಶ. ಸ್ನೇಹಿತರೆ, ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ. ಈಗ ಈ ಕ್ಷಣದಲ್ಲಿ ನೀವು ಸುರಕ್ಷಿತವಾಗಿದ್ದೀರಾ? ನಿಮ್ಮ ಉತ್ತರ ಹೌದು ಎಂದಾದರೆ, ಹಾಗಿದ್ದರೂ ನಿಮ್ಮ ಮನಸ್ಸು ಏಕೆ ಆತಂಕದಲ್ಲಿದೆ? ಉತ್ತರ ಒಂದೇ, ಅದು ಇಂದಿನ ಬಗ್ಗೆ ಅಲ್ಲ, ನಾಳೆಯ ಬಗ್ಗೆ ಯೋಚಿಸುತ್ತಿದೆ. ನಾಳೆ ನನ್ನ ಕೆಲಸ ಇರುತ್ತದೆಯೇ? ನನ್ನ ಕುಟುಂಬ ಚೆನ್ನಾಗಿರುತ್ತದೆಯೇ? ನಾನು ಯಶಸ್ವಿಯಾಗುತ್ತೇನೆಯೇ? ನನ್ನ ಕನಸುಗಳು ನನಸಾಗುತ್ತವೆಯೇ? ಈ ಪ್ರಶ್ನೆಗಳು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ಮೂಡುತ್ತವೆ. ಆದರೆ ಸಮಸ್ಯೆ ಪ್ರಶ್ನೆಗಳಲ್ಲ, ಉತ್ತರ ಸಿಗುವ ಮುನ್ನವೇ ಭಯಪಡುವುದೇ ಸಮಸ್ಯೆ. ಕುರುಕ್ಷೇತ್ರದಲ್ಲಿ ಅರ್ಜುನನಿಗೂ ಇದೇ ಆಯಿತು. ಯುದ್ಧ ಇನ್ನೂ ಆರಂಭವಾಗಿರಲಿಲ್ಲ, ಆದರೆ ಅವನ ಮನಸ್ಸು ಈಗಾಗಲೇ 1000 ಸೋಲುಗಳನ್ನು ಕಂಡಿತ್ತು. ಅವನು ಭವಿಷ್ಯವನ್ನು ಕಲ್ಪಿಸಿಕೊಂಡು ದುಃಖಿಸುತ್ತಿದ್ದ. ಆಗ ಶ್ರೀಕೃಷ್ಣನು ಅವನ ಭುಜದ ಮೇಲೆ ಕೈಯಿಟ್ಟು ಹೇಳಿದನು, ಅರ್ಜುನ, ಇನ್ನೂ ಸಂಭವಿಸದ ವಿಷಯಕ್ಕಾಗಿ ನಿನ್ನ ಶಕ್ತಿಯನ್ನು ವ್ಯರ್ಥ ಮಾಡಬೇಡ. ಈ ಒಂದು ವಾಕ್ಯ ನಮ್ಮ ಜೀವನವನ್ನೇ ಬದಲಾಯಿಸಬಹುದು. ಯಾಕೆಂದರೆ ನಾವು ನಮ್ಮ ಶಕ್ತಿಯನ್ನು ಕೆಲಸ ಮಾಡಲು ಬಳಸುವುದಕ್ಕಿಂತ ಚಿಂತೆ ಮಾಡಲು ಹೆಚ್ಚು ಬಳಸುತ್ತೇವೆ. ಒಂದು ಸಣ್ಣ ಉದಾಹರಣೆ ನೋಡಿ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ 1 ತಿಂಗಳು ಇದೆ ಎಂದುಕೊಳ್ಳಿ. ಅವನು ಪ್ರತಿದಿನ ಓದಿದರೆ ಅವನ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಆದರೆ ಪ್ರತಿದಿನ ನಾನು ಫೇಲ್ ಆದರೆ ಎಂದು ಮಾತ್ರ ಯೋಚಿಸಿದರೆ ಅವನು ಓದುವುದನ್ನೇ ಮರೆತು ಬಿಡುತ್ತಾನೆ. ಜೀವನವು ಹೀಗೆಯೇ. ಚಿಂತೆ ಯಾವತ್ತೂ ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ, ಅದು ಕೇವಲ ನಮ್ಮ ಶಕ್ತಿಯನ್ನು ಕಸಿದುಕೊಳ್ಳುತ್ತದೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಅಂದರೆ ನಿನಗೆ ಹಕ್ಕಿರುವುದು ಕೇವಲ ನಿನ್ನ ಕರ್ತವ್ಯದ ಮೇಲೆ, ಫಲದ ಮೇಲೆ ಅಲ್ಲ. ಈ ಶ್ಲೋಕವನ್ನು ಅನೇಕರು ಕೇಳಿದ್ದಾರೆ, ಆದರೆ ಅದರ ನಿಜವಾದ ಅರ್ಥವನ್ನು ಕೆಲವೇ ಜನ ಅರ್ಥ ಮಾಡಿಕೊಂಡಿದ್ದಾರೆ. ಕೃಷ್ಣನು ಫಲದ ಬಗ್ಗೆ ಯೋಚಿಸಬೇಡ ಎಂದು ಹೇಳುತ್ತಿಲ್ಲ, ಫಲದ ಭಯದಲ್ಲಿ ಬದುಕಬೇಡ ಎಂದು ಹೇಳುತ್ತಿದ್ದಾನೆ. ನೀನು ಮಾಡಬೇಕಾದ ಕೆಲಸವನ್ನು ಸಂಪೂರ್ಣ ಮನಸ್ಸಿನಿಂದ ಮಾಡು, ಉಳಿದದ್ದನ್ನು ಕಾಲಕ್ಕೂ ದೇವರಿಗೂ ಬಿಡು. ಸ್ನೇಹಿತರೆ, ಒಂದು ಬೀಜವನ್ನು ನೆಟ್ಟ ತಕ್ಷಣ ಮರವಾಗುವುದಿಲ್ಲ. ಅದಕ್ಕೆ ಸಮಯ ಬೇಕು, ಮಳೆ ಬೇಕು, ಸೂರ್ಯನ ಬೆಳಕು ಬೇಕು. ಹಾಗೆಯೇ ನಿಮ್ಮ ಪ್ರಯತ್ನಕ್ಕೂ ಫಲ ಬರಲು ಸಮಯ ಬೇಕು. ಆ ಸಮಯದಲ್ಲಿ ತಾಳ್ಮೆ ಕಳೆದುಕೊಂಡರೆ ನಾವು ನಮ್ಮ ಕನಸನ್ನೇ ಕಳೆದುಕೊಳ್ಳುತ್ತೇವೆ. ಶ್ರೀಕೃಷ್ಣನು ಹೇಳುತ್ತಾನೆ, ತಾಳ್ಮೆ ಇರುವವನು ಎಂದಿಗೂ ಖಾಲಿ ಕೈಯಲ್ಲಿ ಉಳಿಯುವುದಿಲ್ಲ. ಇಂದು ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆ ಇದ್ದರೂ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಇದು ಕೂಡ ಕಳೆಯುತ್ತದೆ. ಸಂತೋಷ ಶಾಶ್ವತವಲ್ಲ, ದುಃಖವೂ ಶಾಶ್ವತವಲ್ಲ. ಮಳೆ ಹೇಗೆ ನಿಂತು ಹೋಗುತ್ತದೆಯೋ, ರಾತ್ರಿಯ ನಂತರ ಹೇಗೆ ಬೆಳಗು ಬರುತ್ತದೆಯೋ, ಹಾಗೆಯೇ ಕಷ್ಟಗಳಿಗೂ ಒಂದು ಅಂತ್ಯ ಇರುತ್ತದೆ. ಆದ್ದರಿಂದ ನಾಳೆಯ ಭಯಕ್ಕಾಗಿ ಇಂದಿನ ನೆಮ್ಮದಿಯನ್ನು ಕಳೆದುಕೊಳ್ಳಬೇಡಿ. ರಾತ್ರಿ ಮಲಗುವ ಮೊದಲು ನಿಮ್ಮ ಹೃದಯದ ಮೇಲೆ ಕೈಯಿಟ್ಟು ನಿಧಾನವಾಗಿ ಹೇಳಿ, ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ, ಉಳಿದದ್ದನ್ನು ಶ್ರೀಕೃಷ್ಣನಿಗೆ ಒಪ್ಪಿಸಿದ್ದೇನೆ. ನಾಳೆ ಏನಾಗಬೇಕೋ ಅದು ನನ್ನ ಒಳಿತಿಗಾಗಿಯೇ ಆಗುತ್ತದೆ. ಈ ಮಾತುಗಳನ್ನು ಪ್ರತಿದಿನ ಮನಸ್ಸಿನಿಂದ ಹೇಳಲು ಆರಂಭಿಸಿದರೆ ನಿಧಾನವಾಗಿ ನಿಮ್ಮ ಆತಂಕ ಕಡಿಮೆಯಾಗುತ್ತದೆ, ನಂಬಿಕೆ ಹೆಚ್ಚಾಗುತ್ತದೆ, ಭಯ ಮಾಯವಾಗುತ್ತದೆ, ಮನಸ್ಸು ಹಗುರವಾಗುತ್ತದೆ. ಆಗ ನೀವು ಅರಿಯುತ್ತೀರಿ, ಭವಿಷ್ಯವನ್ನು ಗೆಲ್ಲುವ ಏಕೈಕ ಮಾರ್ಗ ಎಂದರೆ ಇಂದಿನ ಕ್ಷಣವನ್ನು ಸಂಪೂರ್ಣವಾಗಿ ಬದುಕುವುದು. ಶ್ರೀಕೃಷ್ಣನು ಕಲಿಸಿದ ಮಹಾನ್ ರಹಸ್ಯವೂ ಇದೆ. ಭಾಗ 6: ಮನಸ್ಸಿಗೆ ಶಾಂತಿ ತರುವ ಶ್ರೀಕೃಷ್ಣನ 5 ರಾತ್ರಿ ಅಭ್ಯಾಸಗಳು, ನೆಮ್ಮದಿಯ ನಿದ್ರೆಗೆ ಗೀತೆಯ ಮಾರ್ಗ. ಸ್ನೇಹಿತರೆ, ನಾವು ದಿನವಿಡೀ ದೇಹದ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತೇವೆ. ಹಸಿವಾದರೆ ಊಟ ಮಾಡುತ್ತೇವೆ, ಬಾಯಾರಿದರೆ ನೀರು ಕುಡಿಯುತ್ತೇವೆ, ಆಯಾಸವಾದರೆ ವಿಶ್ರಾಂತಿ ಪಡೆಯುತ್ತೇವೆ. ಆದರೆ ಮನಸ್ಸು ಆಯಾಸಗೊಂಡಾಗ ಅದಕ್ಕೆ ಯಾವ ವಿಶ್ರಾಂತಿ ಕೊಡುತ್ತೇವೆ? ಹೆಚ್ಚಿನ ಜನರಿಗೆ ಈ ಪ್ರಶ್ನೆಯೇ ಬರುವುದಿಲ್ಲ. ಅದಕ್ಕಾಗಿಯೇ ದೇಹ ಹಾಸಿಗೆಯಲ್ಲಿ ಮಲಗಿದ್ದರೂ ಮನಸ್ಸು ಮಾತ್ರ ಇಡೀ ರಾತ್ರಿ ಓಡುತ್ತಿರುತ್ತದೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಮನಸ್ಸನ್ನು ಗೆಲ್ಲುವ ಹಲವು ಮಾರ್ಗಗಳನ್ನು ಹೇಳಿದ್ದಾನೆ. ಅವುಗಳಲ್ಲಿ ಪ್ರತಿಯೊಬ್ಬರೂ ಮಲಗುವ ಮುನ್ನ ಮಾಡಬಹುದಾದ 5 ಸರಳ ಅಭ್ಯಾಸಗಳನ್ನು ಈಗ ತಿಳಿಯೋಣ. ಮೊದಲ ಅಭ್ಯಾಸ, ದಿನವನ್ನು ದೇವರಿಗೆ ಅರ್ಪಿಸಿ. ರಾತ್ರಿ ಮಲಗುವ ಮುನ್ನ ಕೇವಲ 1 ನಿಮಿಷ ಕಣ್ಣು ಮುಚ್ಚಿ ನಂತರ ನಿಧಾನವಾಗಿ ಹೇಳಿ, ಕೃಷ್ಣ, ಇಂದು ನಾನು ಮಾಡಿದ ಎಲ್ಲ ಕೆಲಸಗಳನ್ನು ನಿನ್ನ ಪಾದಕ್ಕೆ ಅರ್ಪಿಸುತ್ತೇನೆ. ನೀವು ಯಶಸ್ವಿಯಾಗಿರಬಹುದು ಅಥವಾ ಸೋತಿರಬಹುದು, ಯಾವುದೇ ಆಗಿರಲಿ,
ಆ ದಿನವನ್ನು ಮನಸ್ಸಿನಲ್ಲಿ ಹೊತ್ತುಕೊಂಡು ಮಲಗಬೇಡಿ. ಅದನ್ನು ದೇವರಿಗೆ ಒಪ್ಪಿಸಿ. ಒಂದು ಮಗು ದಿನವಿಡೀ ಆಟವಾಡಿ ಸಂಜೆ ತಾಯಿಯ ಮಡಿಲಲ್ಲಿ ಮಲಗಿದಂತೆ ನಾವು ದೇವರ ಕೃಪೆಯಲ್ಲಿ ವಿಶ್ರಾಂತಿ ಪಡೆಯಬೇಕು. ಎರಡನೇ ಅಭ್ಯಾಸ ಕೃತಜ್ಞತೆ. ನಿಮ್ಮ ಜೀವನದಲ್ಲಿ ಇಲ್ಲದಿರುವುದನ್ನು ಯೋಚಿಸಬೇಡಿ, ಇರುವುದನ್ನು ನೆನಪಿಸಿಕೊಳ್ಳಿ. ಇಂದು ನೀವು ಉಸಿರಾಡುತ್ತಿದ್ದೀರಿ, ನಿಮಗೆ ಆಹಾರ ಸಿಕ್ಕಿದೆ, ನಿಮ್ಮ ಹೃದಯ ಇನ್ನೂ ಬಡಿದಾಡುತ್ತಿದೆ, ನಿಮಗೆ ಮತ್ತೊಂದು ದಿನ ಬದುಕುವ ಅವಕಾಶ ಸಿಕ್ಕಿದೆ. ಇವೆಲ್ಲವೂ ದೇವರ ಉಡುಗೊರೆ. ಪ್ರತಿದಿನ ರಾತ್ರಿ 3 ವಿಷಯಗಳಿಗೆ ಕೃತಜ್ಞತೆ ಹೇಳಿ. ಮನಸ್ಸಿನಲ್ಲಿ ನಿಧಾನವಾಗಿ ಹೇಳಿ, ಧನ್ಯವಾದ ಕೃಷ್ಣ. ಈ ಒಂದು ಅಭ್ಯಾಸ ನಿಮ್ಮ ಮನಸ್ಸಿನೊಳಗಿನ ಕೊರತೆಯ ಭಾವನೆಯನ್ನು ನಿಧಾನವಾಗಿ ಸಂತೋಷವಾಗಿ ಬದಲಾಯಿಸುತ್ತದೆ. ಮೂರನೇ ಅಭ್ಯಾಸ ಕ್ಷಮಿಸಿ ಬಿಡಿ. ನಿಮ್ಮನ್ನು ನೋಯಿಸಿದ ವ್ಯಕ್ತಿಯ ನೆನಪು ಬಂದರೆ ಅವನನ್ನು ದ್ವೇಷಿಸುತ್ತಾ ಮಲಗಬೇಡಿ. ಕಣ್ಣು ಮುಚ್ಚಿ ಹೇಳಿ, ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ಇದರಿಂದ ಅವನಿಗೆ ಲಾಭವಾಗುವುದಿಲ್ಲ, ನಿಮ್ಮ ಮನಸ್ಸಿಗೆ ಮಾತ್ರ ಶಾಂತಿ ಸಿಗುತ್ತದೆ. ದ್ವೇಷವನ್ನು ಹಿಡಿದುಕೊಂಡರೆ ಅದು ನಿಧಾನವಾಗಿ ನಮ್ಮ ಹೃದಯವನ್ನೇ ಸುಡುತ್ತದೆ. ಕ್ಷಮಿಸಿದ ಕ್ಷಣದಿಂದ ನಾವು ಸ್ವತಂತ್ರರಾಗುತ್ತೇವೆ. ಇದನ್ನೇ ಶ್ರೀಕೃಷ್ಣನು ವೈರಾಗ್ಯ ಎಂದು ಹೇಳುತ್ತಾನೆ. ನಾಲ್ಕನೇ ಅಭ್ಯಾಸ ಉಸಿರಿನ ಮೇಲೆ ಗಮನ. ಹಾಸಿಗೆಯಲ್ಲಿ ಮಲಗಿದ ನಂತರ ಆಳವಾಗಿ ಉಸಿರೆಳೆದುಕೊಳ್ಳಿ. 4 ಕ್ಷಣ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 2 ಕ್ಷಣ ಹಿಡಿದುಕೊಳ್ಳಿ. ನಂತರ ನಿಧಾನವಾಗಿ ಹೊರಬಿಡಿ. ಇದನ್ನು 10 ಬಾರಿ ಮಾಡಿ. ಪ್ರತಿ ಉಸಿರಿನೊಂದಿಗೆ ಮನಸ್ಸಿನಲ್ಲಿ ಹೇಳಿ, ಓಂ ನಮೋ ಭಗವತೆ ವಾಸುದೇವಾಯ. ಮಂತ್ರ ಮತ್ತು ಉಸಿರಾಟ ಒಂದಾದಾಗ ಮನಸ್ಸಿನ ಅಲೆಗಳು ನಿಧಾನವಾಗಿ ಶಾಂತವಾಗುತ್ತವೆ, ದೇಹ ವಿಶ್ರಾಂತಿಯಾಗುತ್ತದೆ, ನಿದ್ರೆ ಸಹಜವಾಗಿ ಬರುತ್ತದೆ. 5ನೇ ಅಭ್ಯಾಸ ಸಂಪೂರ್ಣ ಶರಣಾಗತಿ. ಇದು ಅತ್ಯಂತ ಶಕ್ತಿಶಾಲಿ ಅಭ್ಯಾಸ. ನಿಮ್ಮ ಜೀವನದ ಎಲ್ಲಾ ಚಿಂತೆಗಳನ್ನು ಮನಸ್ಸಿನಲ್ಲಿ ಒಂದು ದೊಡ್ಡ ಚೀಲದಂತೆ ಕಲ್ಪಿಸಿಕೊಳ್ಳಿ. ನಂತರ ಆ ಚೀಲವನ್ನು ಶ್ರೀಕೃಷ್ಣನ ಪಾದದಲ್ಲಿ ಇಟ್ಟಿದ್ದೀರಿ ಎಂದು ಭಾವಿಸಿ. ಹೇಳಿ, ಕೃಷ್ಣ, ಇದನ್ನು ನಾನು ಒಬ್ಬನೇ ಹೊರುವುದಕ್ಕೆ ಸಾಧ್ಯವಿಲ್ಲ. ಇನ್ನು ಮುಂದೆ ನೀನೇ ನನ್ನ ಜೀವನದ ಸಾರಥಿ. ಈ ಒಂದು ಪ್ರಾರ್ಥನೆ ಮನಸ್ಸಿನ ಭಾರವನ್ನು ಹಗುರಗೊಳಿಸುತ್ತದೆ. ಯಾಕೆಂದರೆ ನಂಬಿಕೆ ಇರುವ ಮನಸ್ಸಿಗೆ ಚಿಂತೆ ಹೆಚ್ಚು ಕಾಲ ಅಂಟಿಕೊಳ್ಳುವುದಿಲ್ಲ. ಸ್ನೇಹಿತರೆ, ಈ 5 ಅಭ್ಯಾಸಗಳನ್ನು ಕೇವಲ ಒಂದು ದಿನ ಮಾಡಿ ಫಲವನ್ನು ನಿರೀಕ್ಷಿಸಬೇಡಿ. 21 ದಿನ ನಿರಂತರವಾಗಿ ಮಾಡಿ. ನೀವು ನಿಮ್ಮೊಳಗೆ ಆಗುವ ಬದಲಾವಣೆಯನ್ನು ನೀವೇ ಅನುಭವಿಸುತ್ತೀರಿ. ಕೋಪ ಕಡಿಮೆಯಾಗುತ್ತದೆ, ಆತಂಕ ಕಡಿಮೆಯಾಗುತ್ತದೆ, ರಾತ್ರಿ ನಿದ್ರೆ ಉತ್ತಮವಾಗುತ್ತದೆ, ಬೆಳಿಗ್ಗೆ ಎದ್ದಾಗ ಮನಸ್ಸು ಹಗುರವಾಗಿರುತ್ತದೆ. ಇದೇ ಶ್ರೀಕೃಷ್ಣನ ಗೀತೆಯ ನಿಜವಾದ ಉದ್ದೇಶ. ಹೊರಗಿನ ಯುದ್ಧವನ್ನು ಗೆಲ್ಲುವ ಮೊದಲು ಒಳಗಿನ ಯುದ್ಧವನ್ನು ಗೆಲ್ಲುವುದು. ಒಳಗೆ ಶಾಂತಿ ಇದ್ದರೆ ಹೊರಗಿನ ಯಾವುದೇ ಬಿರುಗಾಳಿ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಭಾಗ 7. ಮಲಗುವ ಮುನ್ನ ಮಾಡಬೇಕಾದ 10 ನಿಮಿಷಗಳ ಶ್ರೀಕೃಷ್ಣ ಧ್ಯಾನ ಮನಸ್ಸಿಗೆ ಸಂಪೂರ್ಣ ಶಾಂತಿ ನೀಡುವ ದಿವ್ಯ ಅನುಭವ. ಸ್ನೇಹಿತರೆ, ಈಗ ನೀವು ಕೇಳುತ್ತಿರುವ ಈ ಕ್ಷಣದಲ್ಲಿ ನಿಮ್ಮ ಸುತ್ತಲಿನ ಎಲ್ಲ ಶಬ್ದಗಳನ್ನು ಸ್ವಲ್ಪ ಹೊತ್ತಿಗೆ ಮರೆತುಬಿಡಿ. ಈ ಕೆಲವು ನಿಮಿಷಗಳು ನಿಮಗಾಗಿ ಮಾತ್ರ, ನಿಮ್ಮ ಮನಸ್ಸಿಗಾಗಿ ಮಾತ್ರ, ನಿಮ್ಮ ಆತ್ಮಕ್ಕಾಗಿ ಮಾತ್ರ. ನೀವು ಮಲಗುವ ಹಾಸಿಗೆಯ ಮೇಲೆ ಆರಾಮವಾಗಿ ಮಲಗಿ ಅಥವಾ ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ಯಾವುದನ್ನು ಬದಲಾಯಿಸಲು ಪ್ರಯತ್ನಿಸಬೇಡಿ. ನಿಮ್ಮ ಉಸಿರಾಟ ಹೇಗಿದೆಯೋ ಹಾಗೆಯೇ ಇರಲಿ. ಈಗ ನಿಧಾನವಾಗಿ ಒಂದು ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ನಿಧಾನವಾಗಿ ಹೊರಗೆ ಬಿಡಿ. ಮತ್ತೊಮ್ಮೆ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ನಿಧಾನವಾಗಿ ಹೊರಗೆ ಬಿಡಿ. ಪ್ರತಿ ಉಸಿರಿನೊಂದಿಗೆ ನಿಮ್ಮ ದೇಹದ ಆಯಾಸ ಕರಗುತ್ತಿದೆ ಎಂದು ಅನುಭವಿಸಿ. ನಿಮ್ಮ ಭುಜಗಳ ಮೇಲಿದ್ದ ಭಾರ ಇಳಿಯುತ್ತಿದೆ. ನಿಮ್ಮ ಮುಖದ ಒತ್ತಡ ಕಡಿಮೆಯಾಗುತ್ತಿದೆ. ನಿಮ್ಮ ಹೃದಯ ಶಾಂತವಾಗುತ್ತಿದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಸುಂದರ ದೃಶ್ಯವನ್ನು ಕಲ್ಪಿಸಿಕೊಳ್ಳಿ. ಬೆಳದಿಂಗಳ ಮೃದುವಾದ ಬೆಳಕು, ತಂಪಾದ ಗಾಳಿ, ಯಮುನಾ ನದಿಯ ದಡ, ದೂರದಲ್ಲಿ ನಿಧಾನವಾಗಿ ಕೇಳಿಬರುವ ಕೊಳಲಿನ ಮಧುರ ನಾದ. ಆ ನಾದದ ಕಡೆ ನೀವು ನಿಧಾನವಾಗಿ ನಡೆಯುತ್ತಿದ್ದೀರಿ. ಪ್ರತಿ ಹೆಜ್ಜೆಯೊಂದಿಗೆ ನಿಮ್ಮ ಚಿಂತೆಗಳು ಹಿಂದೆ ಉಳಿಯುತ್ತಿವೆ, ನಿಮ್ಮ ಭಯಗಳು ಕರಗುತ್ತಿವೆ, ನಿಮ್ಮ ಹೃದಯ ಹಗುರವಾಗುತ್ತಿದೆ. ಈಗ ಒಂದು ದೊಡ್ಡ ಕಡಂಬ ಮರದ ಕೆಳಗೆ ನೀಲವರ್ಣದ ದಿವ್ಯ ರೂಪದಲ್ಲಿ ಶ್ರೀಕೃಷ್ಣ ನಿಂತಿದ್ದಾನೆ. ಅವನ ಮುಖದಲ್ಲಿ ಮೃದುವಾದ ನಗು, ಕೈಯಲ್ಲಿ ಕೊಳಲು, ಕಣ್ಣಲ್ಲಿ ಅಪಾರವಾದ ಕರುಣೆ. ಅವನು ನಿಮ್ಮನ್ನು ನೋಡುತ್ತಿದ್ದಾನೆ, ನಿಮ್ಮನ್ನು ಸ್ವಾಗತಿಸುತ್ತಿದ್ದಾನೆ. ಅವನಿಗೆ ನಿಮ್ಮ ಹೆಸರೇ ಗೊತ್ತಿದೆ, ನಿಮ್ಮ ಕಣ್ಣೀರು ಗೊತ್ತಿದೆ, ನೀವು ಯಾರಿಗೂ ಹೇಳದ ನೋವು ಗೊತ್ತಿದೆ. ನೀವು ಒಳಗೊಳಗೆ ಅನುಭವಿಸುತ್ತಿರುವ ಭಯವು ಅವನಿಗೆ ತಿಳಿದಿದೆ. ನೀವು ಅವನ ಹತ್ತಿರ ಹೋಗುತ್ತೀರಿ, ಮಾತನಾಡಲು ಪ್ರಯತ್ನಿಸುತ್ತೀರಿ, ಆದರೆ ಪದಗಳು ಬರುವುದಿಲ್ಲ, ಕಣ್ಣೀರು ಮಾತ್ರ ಬರುತ್ತದೆ. ಆಗ ಶ್ರೀಕೃಷ್ಣ ನಿಧಾನವಾಗಿ ನಿಮ್ಮ ಭುಜದ ಮೇಲೆ ಕೈ ಇಡುತ್ತಾನೆ. ಆ ಸ್ಪರ್ಶದಲ್ಲಿ ಯಾವುದೇ ತೀರ್ಪಿಲ್ಲ, ಯಾವುದೇ ಆರೋಪವಿಲ್ಲ, ಕರುಣೆ ಮಾತ್ರ ಇದೆ, ಪ್ರೀತಿ ಮಾತ್ರ ಇದೆ. ಅವನು ನಿಧಾನವಾಗಿ ಹೇಳುತ್ತಾನೆ, ನೀನು ಇಷ್ಟು ದಿನ ಒಬ್ಬನೇ ಎಲ್ಲ ಭಾರವನ್ನು ಹೊತ್ತಿದ್ದೀಯ, ಇನ್ನು ಮುಂದೆ ಆ ಭಾರವನ್ನು ನನಗೆ ಕೊಡು.
ನಿನ್ನ ಭಯವನ್ನು ನನಗೆ ಕೊಡು, ನಿನ್ನ ಕಣ್ಣೀರನ್ನು ನನಗೆ ಕೊಡು, ನಿನ್ನ ನಿದ್ರೆಯಿಲ್ಲದ ರಾತ್ರಿಗಳನ್ನು ನನಗೆ ಕೊಡು. ಈ ಮಾತುಗಳನ್ನು ಕೇಳುತ್ತಿದ್ದಂತೆ ನಿಮ್ಮ ಹೃದಯದಲ್ಲಿದ್ದ ಭಾರ ನಿಧಾನವಾಗಿ ಇಳಿಯುತ್ತಿದೆ. ನೀವು ತುಂಬಾ ದಿನಗಳಿಂದ ಹೊತ್ತುಕೊಂಡಿದ್ದ ನೋವು ಕರಗುತ್ತಿದೆ. ಈಗ ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳನ್ನು ಒಂದು ಬೆಳಕಿನ ಗೋಳದಂತೆ ಕಲ್ಪಿಸಿಕೊಳ್ಳಿ. ಆ ಬೆಳಕನ್ನು ನಿಧಾನವಾಗಿ ಶ್ರೀಕೃಷ್ಣನ ಕೈಯಲ್ಲಿ ಇಡಿ. ಅವನು ಮುಗುಳ್ನಗುತ್ತಾನೆ. ನಂತರ ಹೇಳುತ್ತಾನೆ, ಇನ್ನು ಮುಂದೆ ಇದರ ಬಗ್ಗೆ ನೀನು ಚಿಂತಿಸಬೇಡ, ನಾನು ನಿನ್ನ ಜೊತೆ ಇದ್ದೇನೆ. ಈ ಒಂದು ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಆಳವಾಗಿ ಕೇಳಿ. ನಾನು ನಿನ್ನ ಜೊತೆ ಇದ್ದೇನೆ. ಮತ್ತೊಮ್ಮೆ, ನಾನು ನಿನ್ನ ಜೊತೆ ಇದ್ದೇನೆ. ಇದೀಗ ನಿಮ್ಮ ಮನಸ್ಸಿನಲ್ಲಿ ನಿಧಾನವಾಗಿ ಜಪಿಸಿ, ಓಂ ನಮೋ ಭಗವತೆ ವಾಸುದೇವಾಯ. ಮತ್ತೊಮ್ಮೆ, ಓಂ ನಮೋ ಭಗವತೆ ವಾಸುದೇವಾಯ. ಪ್ರತಿ ಜಪದೊಂದಿಗೆ ನಿಮ್ಮ ಮನಸ್ಸು ಶಾಂತವಾಗುತ್ತಿದೆ, ನಿಮ್ಮ ಉಸಿರಾಟ ನಿಧಾನವಾಗುತ್ತಿದೆ, ನಿಮ್ಮ ಹೃದಯದಲ್ಲಿ ಬೆಳಕು ತುಂಬುತ್ತಿದೆ. ಈಗ ನಿಮ್ಮ ಜೀವನದ ಎಲ್ಲ ಭಯಗಳ ಜಾಗದಲ್ಲಿ ನಂಬಿಕೆ ಬಂದಿದೆ, ಎಲ್ಲ ಚಿಂತೆಗಳ ಜಾಗದಲ್ಲಿ ಶಾಂತಿ ಬಂದಿದೆ, ಎಲ್ಲ ಕತ್ತಲೆಯ ಜಾಗದಲ್ಲಿ ಶ್ರೀಕೃಷ್ಣನ ಕೃಪೆಯ ಬೆಳಕು ಬಂದಿದೆ. ಸ್ವಲ್ಪ ಹೊತ್ತು ಈ ಶಾಂತಿಯನ್ನು ಅನುಭವಿಸಿ. ಯಾವುದನ್ನು ಯೋಚಿಸಬೇಡಿ, ಯಾವುದನ್ನು ಹಿಡಿದುಕೊಳ್ಳಬೇಡಿ, ಕೇವಲ ಈ ಕ್ಷಣದಲ್ಲಿ ಇರಿ. ಏಕೆಂದರೆ ಈ ಕ್ಷಣದಲ್ಲಿ ನೀವು ಒಬ್ಬರಲ್ಲ, ನಿಮ್ಮ ಜೀವನದ ಸಾರಥಿ ಶ್ರೀಕೃಷ್ಣ ನಿಮ್ಮ ಜೊತೆ ಇದ್ದಾನೆ. ಈ ನಂಬಿಕೆಯೊಂದಿಗೆ ನಿಧಾನವಾಗಿ ನಿದ್ರೆಗೆ ಜಾರಿರಿ. ಇಂದು ರಾತ್ರಿ ನಿಮ್ಮ ಮನಸ್ಸು ವಿಶ್ರಾಂತಿ ಪಡೆಯಲಿ, ನಿಮ್ಮ ಹೃದಯ ನೆಮ್ಮದಿಯಾಗಲಿ ಮತ್ತು ನಾಳೆಯ ಬೆಳಗು ಹೊಸ ಆಶೆಯನ್ನು, ಹೊಸ ಧೈರ್ಯವನ್ನು, ಹೊಸ ಜೀವನವನ್ನು ನಿಮ್ಮ ಕೈಗೆ ತಂದುಕೊಡಲಿ. ಭಾಗ 8 ಶರಣಾಗತಿಯ ನಿಜವಾದ ಅರ್ಥ. ಎಲ್ಲವನ್ನೂ ದೇವರಿಗೆ ಒಪ್ಪಿಸು ಎಂದು ಶ್ರೀಕೃಷ್ಣ ಹೇಳಿದ್ದರ ಹಿಂದಿನ ರಹಸ್ಯ. ಸ್ನೇಹಿತರೆ, ಜೀವನದಲ್ಲಿ ಒಂದು ಕ್ಷಣ ಬರುತ್ತದೆ. ಆ ಕ್ಷಣದಲ್ಲಿ ಮನುಷ್ಯನಿಗೆ ತನ್ನ ಶಕ್ತಿಯ ಮಿತಿ ಅರ್ಥವಾಗುತ್ತದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೆಲವು ಸಮಸ್ಯೆಗಳು ನಮ್ಮ ಕೈಯಲ್ಲಿ ಇರುವುದಿಲ್ಲ, ಕೆಲವು ಸಂಬಂಧಗಳನ್ನು ಉಳಿಸಲಾಗುವುದಿಲ್ಲ, ಕೆಲವು ಗಾಯಗಳನ್ನು ತಕ್ಷಣ ಗುಣಪಡಿಸಲಾಗುವುದಿಲ್ಲ, ಕೆಲವು ಕಣ್ಣೀರುಗಳನ್ನು ತಡೆಯಲಾಗುವುದಿಲ್ಲ. ಅಂತಹ ಸಮಯದಲ್ಲಿ ಅನೇಕರು ದೇವರ ಮುಂದೆ ನಿಂತು ಒಂದು ಪ್ರಶ್ನೆ ಕೇಳುತ್ತಾರೆ, ದೇವರೇ, ನಾನು ಇನ್ನೇನು ಮಾಡಲಿ? ಬಹುಶಃ ಈ ಪ್ರಶ್ನೆಯನ್ನು ನೀವು ಯಾವುದೋ ಒಂದು ರಾತ್ರಿ ಕೇಳಿರಬಹುದು. ಹೃದಯ ತುಂಬಾ ನೋವಿನಿಂದ, ಕಣ್ಣು ತುಂಬಾ ಕಣ್ಣೀರಿನಿಂದ, ಯಾರಿಗೂ ಹೇಳಲಾಗದ ದುಃಖದೊಂದಿಗೆ ನೀವು ದೇವರ ಕಡೆ ನೋಡಿರಬಹುದು. ಆ ಕ್ಷಣದಲ್ಲೇ ಭಗವದ್ಗೀತೆ ಒಂದು ಅದ್ಭುತ ಉತ್ತರವನ್ನು ಕೊಡುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಂದರೆ ಎಲ್ಲವನ್ನೂ ಬಿಟ್ಟು ನನ್ನ ಶರಣಾಗು. ಬಹಳ ಜನರಿಗೆ ಈ ಶ್ಲೋಕದ ಅರ್ಥ ತಪ್ಪಾಗಿ ಅರ್ಥವಾಗುತ್ತದೆ. ಇದರ ಅರ್ಥ ಎಲ್ಲ ಕೆಲಸ ಬಿಟ್ಟು ಕಾಡಿಗೆ ಹೋಗು ಎನ್ನುವುದಲ್ಲ, ಕುಟುಂಬವನ್ನು ಬಿಟ್ಟು ಬಿಡು ಎನ್ನುವುದಲ್ಲ, ಜೀವನದಿಂದ ಓಡಿ ಹೋಗು ಎನ್ನುವುದೂ ಅಲ್ಲ. ಆಗ ಶರಣಾಗತಿ ಎಂದರೆ ಏನು? ಶರಣಾಗತಿ ಎಂದರೆ ನಾನು ನನ್ನ ಕರ್ತವ್ಯವನ್ನು ಮಾಡುತ್ತೇನೆ, ಆದರೆ ಫಲದ ಭಾರವನ್ನು ನನ್ನ ಮನಸ್ಸಿನ ಮೇಲೆ ಇಟ್ಟುಕೊಳ್ಳುವುದಿಲ್ಲ. ಇದು ದುರ್ಬಲತೆ ಅಲ್ಲ, ಇದು ಅತ್ಯಂತ ದೊಡ್ಡ ಶಕ್ತಿ. ಒಂದು ಚಿಕ್ಕ ಮಗುವನ್ನು ನೋಡಿ, ಅದು ತನ್ನ ತಂದೆಯ ಕೈ ಹಿಡಿದು ರಸ್ತೆ ದಾಟುತ್ತದೆ. ಅದು ಭಯಪಡುವುದಿಲ್ಲ, ಏಕೆಂದರೆ ತಂದೆ ತನ್ನನ್ನು ಬೀಳಲು ಬಿಡುವುದಿಲ್ಲ ಎಂಬ ನಂಬಿಕೆ ಅದಕ್ಕಿದೆ. ಅದೇ ನಂಬಿಕೆಯನ್ನು ಶ್ರೀಕೃಷ್ಣನು ನಮ್ಮಲ್ಲಿ ಬಯಸುತ್ತಾನೆ. ನಾವು ದೇವರನ್ನು ನಂಬುತ್ತೇವೆ ಎಂದು ಹೇಳುತ್ತೇವೆ, ಆದರೆ ಪ್ರತಿ ವಿಷಯದ ಬಗ್ಗೆ ಇಡೀ ರಾತ್ರಿ ಚಿಂತಿಸುತ್ತೇವೆ. ಇದು ನಂಬಿಕೆ ಅಲ್ಲ, ಇದು ಭಯ. ನಿಜವಾದ ಭಕ್ತಿ ಎಂದರೆ ಪ್ರಾರ್ಥನೆ ಮಾಡಿದ ನಂತರವೂ ಮನಸ್ಸಿನಲ್ಲಿ ಶಾಂತಿ ಇರುವುದು. ಯಾಕೆಂದರೆ ನೀವು ಈಗ ನಿಮ್ಮ ಸಮಸ್ಯೆಯನ್ನು ಒಬ್ಬರೇ ಹೊರುತ್ತಿಲ್ಲ, ದೇವರಿಗೂ ಅದರಲ್ಲಿ ಪಾಲು ಕೊಟ್ಟಿದ್ದೀರಿ. ಕುರುಕ್ಷೇತ್ರದಲ್ಲಿ ಅರ್ಜುನನು ಗೆದ್ದದ್ದು ಅವನ ಬಿಲ್ಲಿನ ಶಕ್ತಿಯಿಂದ ಮಾತ್ರವಲ್ಲ, ಅವನು ತನ್ನ ಜೀವನದ ಸಾರಥಿಯಾಗಿ ಶ್ರೀಕೃಷ್ಣನನ್ನು ಒಪ್ಪಿಕೊಂಡಿದ್ದರಿಂದ. ಅದೇ ರೀತಿ ನಿಮ್ಮ ಜೀವನದ ಸಾರಥಿ ಯಾರು? ನಿಮ್ಮ ಭಯವೇ, ನಿಮ್ಮ ಕೋಪವೇ, ನಿಮ್ಮ ಆತಂಕವೇ, ಅಥವಾ ಶ್ರೀಕೃಷ್ಣನೇ? ಈ ಪ್ರಶ್ನೆಗೆ ನಿಮ್ಮ ಉತ್ತರವೇ ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ಸ್ನೇಹಿತರೆ, ಕೆಲವೊಮ್ಮೆ ದೇವರು ನಮ್ಮ ಪ್ರಾರ್ಥನೆಗೆ ತಕ್ಷಣ ಉತ್ತರ ಕೊಡುವುದಿಲ್ಲ. ಆಗ ನಾವು ಯೋಚಿಸುತ್ತೇವೆ, ದೇವರು ನನ್ನನ್ನು ಮರೆತು ಬಿಟ್ಟನೆ. ಇಲ್ಲ, ಒಬ್ಬ ರೈತ ಬೀಜ ಬಿತ್ತಿದ ತಕ್ಷಣ ಫಲ ಕೊಡುವುದಿಲ್ಲ, ಅದು ನಿಧಾನವಾಗಿ ಬೆಳೆಯುತ್ತದೆ. ಹಾಗೆಯೇ ದೇವರ ಯೋಜನೆಯು ಸರಿಯಾದ ಸಮಯದಲ್ಲಿ ಫಲ ನೀಡುತ್ತದೆ. ಆದ್ದರಿಂದ ತಡವಾದ ಉತ್ತರ ಎಂದರೆ ನಿರಾಕರಣೆ ಅಲ್ಲ, ಅದು ಸಿದ್ಧತೆ. ಶ್ರೀಕೃಷ್ಣನು ಕೆಲವೊಮ್ಮೆ ನಮಗೆ ಬೇಕಾದದ್ದನ್ನು ಕೊಡುವುದಿಲ್ಲ, ಆದರೆ ನಮಗೆ ನಿಜವಾಗಿಯೂ ಒಳ್ಳೆಯದಾಗುವುದನ್ನು ಕೊಡುತ್ತಾನೆ. ಈ ಸತ್ಯವನ್ನು ನಂಬಿದಾಗ ದೂರುಗಳು ಕಡಿಮೆಯಾಗುತ್ತವೆ, ಕೃತಜ್ಞತೆ ಹೆಚ್ಚಾಗುತ್ತದೆ, ಚಿಂತೆ ಕಡಿಮೆಯಾಗುತ್ತದೆ, ಶಾಂತಿ ಹೆಚ್ಚಾಗುತ್ತದೆ. ಇಂದು ರಾತ್ರಿ ಮಲಗುವ ಮೊದಲು ಕಣ್ಣು ಮುಚ್ಚಿ ನಿಧಾನವಾಗಿ ಹೀಗೆ ಹೇಳಿ, ಕೃಷ್ಣ, ನಾನು ಇನ್ನು ಮುಂದೆ ಒಬ್ಬನೇ ನಡೆಯುವುದಿಲ್ಲ, ನೀನೇ ನನ್ನ ಜೀವನದ ಸಾರಥಿ. ನನ್ನ ಕನಸುಗಳು ನಿನ್ನ ಕೈಯಲ್ಲಿ, ನನ್ನ ಭಯಗಳು ನಿನ್ನ ಕೈಯಲ್ಲಿ, ನನ್ನ ಕುಟುಂಬ ನಿನ್ನ ರಕ್ಷಣೆಯಲ್ಲಿ.
ನನ್ನ ಭವಿಷ್ಯ ನಿನ್ನ ಯೋಜನೆಯಲ್ಲಿ. ಈ ಪ್ರಾರ್ಥನೆಯನ್ನು ಹೃದಯದಿಂದ ಮಾಡಿದರೆ ನಿಮ್ಮೊಳಗೆ ಒಂದು ವಿಚಿತ್ರವಾದ ನೆಮ್ಮದಿ ಹುಟ್ಟುತ್ತದೆ. ಆ ನೆಮ್ಮದಿಯನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ, ಯಾರೂ ಕೊಡುವುದಕ್ಕೂ ಸಾಧ್ಯವಿಲ್ಲ. ಅದು ಶರಣಾಗತಿಯ ಉಡುಗೊರೆ. ಆ ಶರಣಾಗತಿಯಲ್ಲೇ ನಿಜವಾದ ನಿದ್ರೆ ಇದೆ, ನಿಜವಾದ ಸಂತೋಷ ಇದೆ, ನಿಜವಾದ ಜೀವನ ಇದೆ. ಭಾಗ 9. ಶಾಂತವಾಗಿ ನಿದ್ರೆ ಮಾಡಿದರೆ ಜೀವನ ಹೇಗೆ ಬದಲಾಗುತ್ತದೆ? ಶ್ರೀಕೃಷ್ಣ ಹೇಳಿದ ಶಾಂತಿಯ ಫಲ. ಸ್ನೇಹಿತರೆ, ಒಮ್ಮೆ ನಿಮ್ಮ ಜೀವನವನ್ನು ಹಿಂದಿರುಗಿ ನೋಡಿ. ನಿಮ್ಮ ದೊಡ್ಡ ತಪ್ಪುಗಳು ಯಾವಾಗ ನಡೆದವು? ಮನಸ್ಸು ಶಾಂತವಾಗಿದ್ದಾಗವ ಅಥವಾ ಆತಂಕ, ಕೋಪ ಮತ್ತು ಭಯ ತುಂಬಿದ್ದಾಗವ? ಹೆಚ್ಚಿನ ಜನರ ಉತ್ತರ ಒಂದೇ ಆಗಿರುತ್ತದೆ, ಮನಸ್ಸು ಅಶಾಂತವಾಗಿದ್ದಾಗ. ಏಕೆಂದರೆ ಅಶಾಂತ ಮನಸ್ಸು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಭಯದಲ್ಲಿರುವ ಮನಸ್ಸು ಪ್ರತಿಯೊಬ್ಬರನ್ನು ಶತ್ರು ಎಂದು ನೋಡುತ್ತದೆ. ಕೋಪದಲ್ಲಿರುವ ಮನಸ್ಸು ಪ್ರೀತಿಯನ್ನು ಮರೆತುಬಿಡುತ್ತದೆ. ಆದ್ದರಿಂದಲೇ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಒಂದು ಮಹತ್ವದ ಸತ್ಯವನ್ನು ಹೇಳುತ್ತಾನೆ. ಅಶಾಂತ ಮನಸ್ಸಿಗೆ ಬುದ್ಧಿ ಸ್ಥಿರವಾಗುವುದಿಲ್ಲ. ಬುದ್ಧಿ ಸ್ಥಿರವಾಗದಿದ್ದರೆ ಶಾಂತಿ ಸಿಗುವುದಿಲ್ಲ. ಶಾಂತಿ ಇಲ್ಲದವನಿಗೆ ಸುಖವೂ ಸಿಗುವುದಿಲ್ಲ. ಈ ಒಂದು ಉಪದೇಶದಲ್ಲಿ ಇಡೀ ಜೀವನದ ರಹಸ್ಯ ಅಡಗಿದೆ. ನಾವು ಸಂತೋಷವನ್ನು ಹುಡುಕುತ್ತೇವೆ, ಆದರೆ ಸಂತೋಷದ ಮೊದಲು ಶಾಂತಿಯನ್ನು ಹುಡುಕುವುದಿಲ್ಲ. ನಾವು ಯಶಸ್ಸಿಗಾಗಿ ಓಡುತ್ತೇವೆ, ಆದರೆ ನೆಮ್ಮದಿಗಾಗಿ ಸಮಯ ಕೊಡೋದಿಲ್ಲ. ನಾವು ಹಣ ಸಂಪಾದಿಸುತ್ತೇವೆ, ಆದರೆ ಮನಸ್ಸಿನ ವಿಶ್ರಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ನಂತರ ಒಂದು ದಿನ ಎಲ್ಲವೂ ಇದ್ದರೂ ನಿದ್ರೆ ಮಾತ್ರ ಇರುವುದಿಲ್ಲ. ಸ್ನೇಹಿತರೆ, ಒಂದು ಶಾಂತವಾದ ರಾತ್ರಿ ನಿದ್ರೆ ನಮ್ಮ ಜೀವನವನ್ನು ಎಷ್ಟು ಬದಲಾಯಿಸುತ್ತದೆ ಗೊತ್ತೇ? ಶಾಂತವಾಗಿ ನಿದ್ರೆ ಮಾಡಿದ ವ್ಯಕ್ತಿ ಬೆಳಿಗ್ಗೆ ಹೊಸ ಶಕ್ತಿಯೊಂದಿಗೆ ಎದ್ದೇಳುತ್ತಾನೆ. ಅವನ ನಿರ್ಧಾರಗಳು ಸ್ಪಷ್ಟವಾಗಿರುತ್ತವೆ. ಅವನ ಮಾತುಗಳಲ್ಲಿ ಕೋಪ ಇರುವುದಿಲ್ಲ, ಅವನ ಕಣ್ಣಲ್ಲಿ ಭಯ ಇರುವುದಿಲ್ಲ, ಅವನ ಮುಖದಲ್ಲಿ ವಿಚಿತ್ರವಾದ ನೆಮ್ಮದಿ ಕಾಣಿಸುತ್ತದೆ. ಜನರು ಯೋಚಿಸುತ್ತಾರೆ, ಇವನು ಯಾವಾಗಲೂ ಇಷ್ಟು ಶಾಂತವಾಗಿ ಹೇಗೆ ಇರುತ್ತಾನೆ? ಆದರೆ ಅದರ ಉತ್ತರ ಹೊರಗಿಲ್ಲ, ಅದು ಒಳಗಿದೆ. ಯಾಕೆಂದರೆ ಪ್ರತಿ ರಾತ್ರಿ ಮಲಗುವ ಮೊದಲು ಅವನು ತನ್ನ ಮನಸ್ಸನ್ನು ದೇವರ ಕೈಗೆ ಒಪ್ಪಿಸುತ್ತಾನೆ. ಆದ್ದರಿಂದ ಬೆಳಿಗ್ಗೆ ಅವನು ಹೊಸ ಜೀವನದೊಂದಿಗೆ ಎದ್ದೇಳುತ್ತಾನೆ. ಶ್ರೀಕೃಷ್ಣನು ಇನ್ನೊಂದು ಅದ್ಭುತ ಉದಾಹರಣೆಯನ್ನು ಕೊಡುತ್ತಾನೆ. ದೀಪದ ಜ್ವಾಲೆಯನ್ನು ಗಮನಿಸಿ. ಗಾಳಿ ಇಲ್ಲದ ಜಾಗದಲ್ಲಿ ಅದು ಎಷ್ಟು ಸ್ಥಿರವಾಗಿ ಉರಿಯುತ್ತದೆ, ಆದರೆ ಬಿರುಗಾಳಿಯಲ್ಲಿ ಅದು ಅಲುಗಾಡುತ್ತದೆ. ನಮ್ಮ ಮನಸ್ಸು ಹಾಗೆಯೇ. ಹೊರಗಿನ ಪರಿಸ್ಥಿತಿಗಳು ಯಾವಾಗಲೂ ಬದಲಾಗುತ್ತವೆ. ಕೆಲವೊಮ್ಮೆ ಪ್ರಶಂಸೆ ಸಿಗುತ್ತದೆ, ಕೆಲವೊಮ್ಮೆ ಟೀಕೆ ಸಿಗುತ್ತದೆ, ಕೆಲವೊಮ್ಮೆ ಲಾಭವಾಗುತ್ತದೆ, ಕೆಲವೊಮ್ಮೆ ನಷ್ಟವಾಗುತ್ತದೆ. ಇವೆಲ್ಲವೂ ಜೀವನದ ಗಾಳಿಗಳು. ಆದರೆ ಒಳಗೆ ಶಾಂತಿ ಇದ್ದರೆ ಯಾವ ಬಿರುಗಾಳಿಯೂ ನಮ್ಮ ಬೆಳಕನ್ನು ಆರಿಸಲು ಸಾಧ್ಯವಿಲ್ಲ. ಇದನ್ನೇ ಶ್ರೀಕೃಷ್ಣ ಸ್ಥಿತಪ್ರಜ್ಞ ಎಂದು ಕರೆಯುತ್ತಾನೆ. ಅಂದರೆ ಸುಖ ಬಂದರೂ ಅಹಂಕಾರ ಪಡೆದವನು, ದುಃಖ ಬಂದರೂ ಕುಗ್ಗದವನು, ಗೆದ್ದರೂ ವಿನಮ್ರನಾಗಿರುವವನು, ಸೋತರೂ ನಂಬಿಕೆ ಕಳೆದುಕೊಳ್ಳದವನು. ಇಂತಹ ಮನಸ್ಸೇ ನಿಜವಾದ ನಿದ್ರೆಯನ್ನು ಅನುಭವಿಸುತ್ತದೆ. ಸ್ನೇಹಿತರೆ, ಇಂದು ನೀವು ಈ ವಿಡಿಯೋವನ್ನು ಕೇಳುತ್ತಿರುವಾಗ ಬಹುಶಃ ನಿಮ್ಮ ಜೀವನದಲ್ಲೂ ಅನೇಕ ಸಮಸ್ಯೆಗಳಿರಬಹುದು. ಸಾಲ ಇರಬಹುದು, ಕುಟುಂಬದ ಚಿಂತೆ ಇರಬಹುದು, ಆರೋಗ್ಯದ ಸಮಸ್ಯೆ ಇರಬಹುದು, ಯಾರೋ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದ ನೋವು ಇರಬಹುದು. ಆದರೆ ಈ ಒಂದು ಮಾತನ್ನು ಎಂದಿಗೂ ಮರೆಯಬೇಡಿ, ಈ ಸಮಸ್ಯೆಗಳು ನಿಮ್ಮ ಜೀವನದ ಒಂದು ಭಾಗ ಮಾತ್ರ, ನಿಮ್ಮ ಸಂಪೂರ್ಣ ಜೀವನ ಅಲ್ಲ. ನಿಮ್ಮ ಕಥೆ ಇನ್ನೂ ಮುಗಿದಿಲ್ಲ. ದೇವರು ಇನ್ನೂ ನಿಮ್ಮೊಂದಿಗೆ ಕೆಲಸ ಮಾಡುತ್ತಿದ್ದಾನೆ. ನೀವು ಇನ್ನೂ ಸೋತಿಲ್ಲ, ನೀವು ಕೇವಲ ಒಂದು ಅಧ್ಯಾಯವನ್ನು ದಾಟುತ್ತಿದ್ದೀರಿ. ಇಂದು ರಾತ್ರಿ ಮಲಗುವ ಮುನ್ನ ನಿಮ್ಮ ಹೃದಯದ ಮೇಲೆ ಕೈಯಿಟ್ಟು ನಿಧಾನವಾಗಿ ಹೇಳಿ, ನಾನು ಭಯವನ್ನು ಬಿಡುತ್ತಿದ್ದೇನೆ, ನಾನು ಚಿಂತೆಯನ್ನು ಬಿಡುತ್ತಿದ್ದೇನೆ, ನಾನು ಭೂತಕಾಲವನ್ನು ಬಿಡುತ್ತಿದ್ದೇನೆ, ನಾನು ನನ್ನ ಜೀವನವನ್ನು ಶ್ರೀಕೃಷ್ಣನಿಗೆ ಒಪ್ಪಿಸುತ್ತಿದ್ದೇನೆ. ಈ ಮಾತುಗಳನ್ನು ಪ್ರತಿದಿನ ಹೇಳಿ. ಒಂದು ದಿನ ನೀವು ಆಶ್ಚರ್ಯಪಡುತ್ತೀರಿ. ಯಾಕೆಂದರೆ ಒಮ್ಮೆ ನಿದ್ರೆ ಬರದೇ ಹತ್ತಿದ್ದ ಅದೇ ಮನಸ್ಸು ಈಗ ಶಾಂತಿಯಿಂದ ನಗುತ್ತಾ ನಿದ್ರೆ ಮಾಡುತ್ತದೆ. ಇದೇ ಭಗವದ್ಗೀತೆಯ ನಿಜವಾದ ಅದ್ಭುತ. ಸ್ನೇಹಿತರೆ, ಈ ವಿಡಿಯೋದ ಕೊನೆಯ ಕ್ಷಣಕ್ಕೆ ಬಂದಿದ್ದೀರಿ. ಬಹುಶಃ ಈಗ ನಿಮ್ಮ ಮನಸ್ಸು ಮೊದಲಿಗಿಂತ ಸ್ವಲ್ಪ ಹಗುರವಾಗಿರಬಹುದು. ಹೃದಯದ ಮೇಲಿದ್ದ ಭಾರ ಸ್ವಲ್ಪ ಕಡಿಮೆಯಾಗಿರಬಹುದು. ಒಂದು ಹೊಸ ಭರವಸೆ ನಿಮ್ಮೊಳಗೆ ಮೂಡಿರಬಹುದು. ಆದರೆ ಈ ವಿಡಿಯೋ ಕೇಳುವುದಷ್ಟೇ ಸಾಕಾಗುವುದಿಲ್ಲ. ಇಲ್ಲಿಂದ ಮುಂದೆ ಈ ಉಪದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಯಾಕೆಂದರೆ ಭಗವದ್ಗೀತೆ ಕೇವಲ ಓದುವ ಪುಸ್ತಕವಲ್ಲ, ಬದುಕುವ ಮಾರ್ಗ. ಪ್ರತಿ ರಾತ್ರಿ ಮಲಗುವ ಮೊದಲು ಕೇವಲ 5 ನಿಮಿಷ ನಿಮ್ಮ ಮನಸ್ಸಿಗೆ ಸಮಯ ಕೊಡಿ. ಮೊಬೈಲ್ ಅನ್ನು ದೂರವಿಡಿ, ಆಳವಾಗಿ ಉಸಿರೆಳೆಯಿರಿ, ಶ್ರೀಕೃಷ್ಣನನ್ನು ನೆನಪಿಸಿಕೊಳ್ಳಿ. ನಂತರ ನಿಮ್ಮ ಹೃದಯದಿಂದ ಈ ಪ್ರಾರ್ಥನೆಯನ್ನು ಮಾಡಿ. ಪ್ರಾರ್ಥನೆ: ಹೇ ಶ್ರೀಕೃಷ್ಣ, ಇಲ್ಲಿಯವರೆಗೆ ನಾನು ನನ್ನ ಜೀವನದ ಭಾರವನ್ನು ಒಬ್ಬನೇ ಹೊತ್ತು ನಡೆಯಲು ಪ್ರಯತ್ನಿಸಿದೆ. ಅದರಿಂದ ನಾನು ಆಯಾಸಗೊಂಡೆ, ಭಯಪಟ್ಟೆ, ಅತ್ತೆ, ಕೆಲವೊಮ್ಮೆ ಸೋತೆ.
ಕೆಲವೊಮ್ಮೆ ನಂಬಿಕೆಯನ್ನೇ ಕಳೆದುಕೊಂಡೆ. ಆದರೆ ಇಂದು ಈ ಕ್ಷಣದಿಂದ ನನ್ನ ಜೀವನವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ. ನನ್ನ ಮನಸ್ಸಿನಲ್ಲಿ ಇರುವ ಎಲ್ಲಾ ಚಿಂತೆಗಳನ್ನು ನಿನ್ನ ಪಾದದಲ್ಲಿ ಇಡುತ್ತಿದ್ದೇನೆ. ನನ್ನ ಭಯಗಳನ್ನು ನಿನ್ನ ಕೃಪೆಗೆ ಅರ್ಪಿಸುತ್ತೇನೆ. ನನ್ನ ಕಣ್ಣೀರನ್ನು ನಿನ್ನ ಪ್ರೀತಿಗೆ ಒಪ್ಪಿಸುತ್ತೇನೆ. ನನ್ನ ಕನಸುಗಳನ್ನು ನಿನ್ನ ಆಶೀರ್ವಾದಕ್ಕೆ ಬಿಡುತ್ತೇನೆ. ನನ್ನ ಕುಟುಂಬವನ್ನು ಕಾಪಾಡು. ನನ್ನ ಮನಸ್ಸಿಗೆ ಶಾಂತಿ ಕೊಡು. ನನ್ನ ಹೃದಯದಿಂದ ದ್ವೇಷವನ್ನು ತೆಗೆದುಹಾಕು. ನನ್ನೊಳಗೆ ಕ್ಷಮೆಯನ್ನು ತುಂಬು. ನಾನು ಬದಲಾಯಿಸಲಾಗದ ವಿಷಯಗಳನ್ನು ಒಪ್ಪಿಕೊಳ್ಳುವ ಶಕ್ತಿಯನ್ನು ಕೊಡು. ನಾನು ಮಾಡಬೇಕಾದ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುವ ಧೈರ್ಯವನ್ನು ಕೊಡು. ಮತ್ತು ಯಾವ ಪರಿಸ್ಥಿತಿಯಲ್ಲೂ ನಿನ್ನ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳದ ಮನಸ್ಸನ್ನು ನನಗೆ ದಯಪಾಲಿಸು. ಹೇ ಕೃಷ್ಣ, ಇಂದು ರಾತ್ರಿ ನಾನು ಶಾಂತಿಯಿಂದ ನಿದ್ರೆ ಮಾಡಲಿ. ನಾಳೆ ಹೊಸ ಆಶೆಯೊಂದಿಗೆ ಎಚ್ಚರವಾಗಲಿ. ನನ್ನ ಜೀವನದಲ್ಲಿ ಏನೇ ನಡೆದರೂ ಅದು ನನ್ನ ಒಳಿತಿಗಾಗಿಯೇ ನಡೆಯುತ್ತಿದೆ ಎಂಬ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳದಂತೆ ಕಾಪಾಡು. ಓಂ ಶಾಂತಿ ಶಾಂತಿ ಶಾಂತಿ. ಅಂತಿಮ ಸಂದೇಶ. ಸ್ನೇಹಿತರೆ, ಈ ರಾತ್ರಿ ನಿಮ್ಮ ಮನಸ್ಸಿನಲ್ಲಿ ಭಯ ಇದ್ದರೆ ಅದನ್ನು ಹಿಡಿದುಕೊಂಡೇ ಮಲಗಬೇಡಿ. ಅದನ್ನು ಶ್ರೀಕೃಷ್ಣನ ಪಾದದಲ್ಲಿ ಇಟ್ಟು ಮಲಗಿ. ನಿಮ್ಮ ಹೃದಯದಲ್ಲಿ ನೋವು ಇದ್ದರೆ ಅದನ್ನು ಒಬ್ಬರೇ ಹೊತ್ತುಕೊಂಡು ನಡೆಯಬೇಡಿ. ಅದನ್ನು ದೇವರಿಗೆ ಹೇಳಿ. ಒಂದು ವಿಷಯವನ್ನು ಎಂದಿಗೂ ಮರೆಯಬೇಡಿ. ಭಗವದ್ಗೀತೆ ನಮಗೆ ಸಮಸ್ಯೆಗಳೇ ಇರೋದಿಲ್ಲ ಎಂದು ಹೇಳುವುದಿಲ್ಲ, ಸಮಸ್ಯೆಗಳ ಮಧ್ಯೆಯೂ ಶಾಂತಿಯಿಂದ ಬದುಕುವುದು ಹೇಗೆ ಎಂದು ಕಲಿಸುತ್ತದೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಕತ್ತಲೆ ಇದ್ದರೂ ಒಂದು ಚಿಕ್ಕ ದೀಪ ಸಾಕು. ಆ ದೀಪವೇ ಶ್ರೀಕೃಷ್ಣನ ಮೇಲಿನ ನಂಬಿಕೆ. ಆ ನಂಬಿಕೆ ನಿಮ್ಮ ಜೀವನವನ್ನು ಬೆಳಗಿಸಲಿ, ನಿಮ್ಮ ಹೃದಯಕ್ಕೆ ಶಾಂತಿ ತರಲಿ, ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಲಿ. ಮತ್ತು ಇಂದು ರಾತ್ರಿ ನೀವು ನಿಮ್ಮ ಜೀವನದ ಅತ್ಯಂತ ಶಾಂತಿಯುತ ನಿದ್ರೆಯನ್ನು ಅನುಭವಿಸಲಿ. ಜೈ ಶ್ರೀಕೃಷ್ಣ. ನಮಸ್ಕಾರ. ಈ ಭಗವದ್ಗೀತೆಯ ಉಪದೇಶ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಶಾಂತಿ ನೀಡಿದ್ದರೆ ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಶ್ರೀಕೃಷ್ಣನ ಜೀವನ ಬದಲಿಸುವ ಉಪದೇಶಗಳನ್ನು ಕೇಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ನಲ್ಲಿ ತಪ್ಪದೇ ಬರೆಯಿರಿ ಜೈ ಶ್ರೀಕೃಷ್ಣ. ನಿಮ್ಮ ಪ್ರತಿಯೊಂದು ಕಾಮೆಂಟ್ ಓದುತ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಹರೇ ಕೃಷ್ಣ. ನಮಸ್ಕಾರ.